ಹಲೋ, ಎಲ್ರಿಗೂ ನಮಸ್ಕಾರ. ನೀವು ಗಮನಿಸಿರಬೇಕು, ನಾನು ಹೀಗೆ ಹೇಳಿದ 3 ಮಾತಲ್ಲಿ 2 ಇಂಗ್ಲೀಷ್ ಇತ್ತು, 1 ಸಂಸ್ಕೃತ, 1 ಕನ್ನಡ ಹೀಗಾಯಿತು. ಅದರಿಂದನೇ ಹೇಳೋದು, ಮನುಷ್ಯ ಆಗಲಿ ಭಾಷೆ ಆಗಲಿ ಯಾವತ್ತೂ ಒಂಟಿ ಅಲ್ಲ. ಸಂಬಂಧಗಳಲ್ಲೇ ಅದು ಬೆಳೆಯುತ್ತೆ, ಸಂಬಂಧಗಳಲ್ಲೇ ಅಳಿಯುತ್ತೆ. ಇವತ್ತಿನ ಮಾತಲ್ಲಿ ನಾನು ಕಳೆದ 100 ವರ್ಷಗಳಲ್ಲಿ ಕನ್ನಡ ಭಾಷೆ ಭಾರತದ ಅಥವಾ ಪ್ರಪಂಚದ ಬೇರೆ ಬೇರೆ ಭಾಷೆಗಳ ಜೊತೆಯಲ್ಲಿ ಇಟ್ಕೊಂಡು ಸಂಬಂಧ, ಅದರಿಂದ ಸಾಹಿತ್ಯಕ್ಕೆ ಆದ ನಷ್ಟ ಲಾಭ ಇವುಗಳ ಚರಿತ್ರೆಯನ್ನು ಅನೇಕ ಉದಾಹರಣೆಗಳ ಜೊತೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ರೀತಿಯ ಸಂಬಂಧಗಳು ಯಾವತ್ತೂ ಒಂದು ಕಡೆ ಚರಿತ್ರೆಯಿಂದ, ಇನ್ನೊಂದು ಕಡೆ ಭೂಗೋಳದಿಂದ ತೀರ್ಮಾನ ಆಗ್ತಾ ಹೋಗುತ್ತೆ. ಭೂಗೋಳ ಅಂತಂದರೆ ಕರ್ನಾಟಕ ಇದೆ, ಕರ್ನಾಟಕದ ಸುತ್ತ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ ಈ ರಾಜ್ಯಗಳಿರೋದ್ರಿಂದ ಆ ಪಕ್ಕದ ರಾಜ್ಯಗಳ ಭಾಷೆಗಳ ಸಂಪರ್ಕ ನಮಗೆ ಸಹಜವಾಗಿ ಬರ್ತಾ ಹೋಗುತ್ತೆ. ಚರಿತ್ರೆ ಅಂದರೆ ಒಂದು ಕಾಲದಲ್ಲಿ ಸಂಸ್ಕೃತ, ಒಂದು ಕಾಲದಲ್ಲಿ ಪ್ರಾಕೃತ, ಒಂದು ಕಾಲದಲ್ಲಿ ಇಂಗ್ಲೀಷು, ಮತ್ತಾವುದೋ ಕಾಲದಲ್ಲಿ ಹಿಂದಿ, ಈ ಅನ್ಯ ಭಾಷೆಗಳ ಸಂಪರ್ಕ ಇಲ್ಲಿಗೆ ಬರೋರಿಂದ, ಇಲ್ಲಿಂದ ಹೋಗೋರಿಂದ ನಮಗೆ ಬರ್ತಾ ಹೋಗುತ್ತೆ. ಈ ಪರಸ್ಪರ ಕೊಡೋದು ತಗೊಳ್ಳೋದು ಇದೆಯಲ್ಲ, ಇದು ಕೇವಲ ಮಾತಾಡೋದ್ರ ಮೇಲೆ ಮಾತ್ರ ಅಲ್ಲ, ದಿನನಿತ್ಯದ ವ್ಯವಹಾರದ ಮೇಲೆ ಮಾತ್ರ ಅಲ್ಲ, ನಮ್ಮ ಬರವಣಿಗೆ ಮೇಲೆ, ಕಲೆ ಮೇಲೆ, ಚಿತ್ರದ ಮೇಲೆ, ಶಿಲ್ಪದ ಮೇಲೆ, ಎಲ್ಲದರ ಮೇಲೂ ತನ್ನದೇ ಆದ ಪ್ರಭಾವನ ಬೀರ್ತಾ ಹೋಗುತ್ತೆ. ಈ ಪ್ರಭಾವ ಹೇಗಿರುತ್ತೆ, ಯಾಕಾಗುತ್ತೆ, ನಾವು ಯಾವಾಗ ಇದನ್ನು ಒಪ್ಕೋತೀವಿ, ಯಾವಾಗ ಇದನ್ನು ವಿರೋಧಿಸ್ತೀವಿ ಅನ್ನೋ ಪ್ರಶ್ನೆನೂ ಕೂಡ ಸ್ವಲ್ಪ ನಾವು ಮುಂಚೆನೇ ಕೇಳ್ಕೊಳ್ಳೋದು ಒಳ್ಳೆಯದು. ದಕ್ಷಿಣ ಭಾರತನೇ ನೋಡಿದ್ರೆ ನಮ್ಮ ಭಾಷೆಗಳಲ್ಲಿ ಕೆಲವು ಭಾಷೆಗಳಿಗೆ ಹೊರಗಿನದನ್ನು ಹೊರಗಡೆನೇ ಇಟ್ಟು ನಮ್ಮದನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಧೋರಣೆ ಇದೆ ಮೊದಲಿಂದನೂ. ಇದು ನಾವು ಇನ್ಸ್ಯುಲರ್ ಅಂತ ಕರೆಯೋಣ. ಅದು ಸಾಹಿತ್ಯದ ವಸ್ತು ಆಗಲಿ, ಭಾಷೆ ಆಗಲಿ, ಅಲ್ಲಿ ಬರೋ ವಿವರಗಳಾಗಲಿ, ಇವೆಲ್ಲವೂ ಕೂಡ ಅದಲ್ಲೇ ಇರಲಿ, ನಾವಿಲ್ಲೇ ಇರ್ತೀವಿ, ನಮ್ಮ ಪಾಡಿಗೆ ನಾವು ಬೆಳಿತೀವಿ ಅಂತ ಅನ್ನೋದು. ಇನ್ನು ಕೆಲವು ಭಾಷೆಗಳಿಗೆ ಹೊರಗಿಂದ ಬರಲಿ, ಅರ್ಥ ಮಾಡ್ಕೊಳ್ಳೋಣ, ತಗೊಳ್ಳೋಣ, ಅದರಿಂದ ನಾವು ಬೆಳೆಯೋಣ ಅಂತನ್ನುವ ಒಂದು ಬಗೆಯ ಒಳಗೊಳ್ಳುವ ಧೋರಣೆ ಇದೆ. ಈ ಒಳಗೊಳ್ಳುವ ಧೋರಣೆ, ಹೊರಗಿಡೋ ಧೋರಣೆ, ಇದರಿಂದ ಆಗೋ ನಷ್ಟ ಏನು, ಲಾಭ ಏನು? ಅತಿಗೆ ಹೋದರೆ ನಮ್ಮದು ಮಾತ್ರ ನಮಗೆ ಸಾಕು ಅಂದರೆ ಅದು ಮಿತಿ ಆಗುತ್ತೋ? ಹೊರಗಡೆ ಬರ್ತಾ ಹೋಗಲಿ, ನಮ್ಮದು ನಮಗೆ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಂದರೆ ಅವಾಗೇನಾಗುತ್ತೆ? ಇದು ಒಂದು ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲೇ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರುತ್ತೆ ಅಂತ ಕಾಣುತ್ತೆ. ನೀವು ಈ ಮಾತನ್ನ ಇನ್ನಷ್ಟು ವಿವರವಾಗಿ ನೋಡಬೇಕು ಅನ್ನೋದಾದರೆ ತಮಿಳು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆನ, ಹಾಗೆ ತೆಲುಗು ಸಾಹಿತ್ಯ ಚರಿತ್ರೆನ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಯುರೋಪ್ ಕಡೆ ಹೋದರೆ ಇಂಗ್ಲೀಷ್ ಭಾಷೆ ಇದೆಯಲ್ಲ, ಅದನ್ನು ಒಂದು ದೊಡ್ಡ ಬಕಾಸುರ ಭಾಷೆ ಅಂತ ಕರೀತಾರೆ. ಇಂಗ್ಲೀಷ್ ಇಸ್ ಎ ಗ್ರೇಟ್ ಗ್ಲಟನ್ ಅಂತ ಹೇಳಿದರು. ಬಕಾಸುರ ಭಾಷೆ ಯಾಕೆ ಅಂದರೆ ಅದು ಯಾವ ಭಾಷೆಯಿಂದ ಎಷ್ಟು ಬರಲಿ ತೊಗೊಂಡು ತಾನು ಬೆಳೀತಾ ಹೋಯಿತು. ಹಾಗೆ ಬೆಳೀತಾ ಹೋಗಿದ್ದರಿಂದ ಮತ್ತು ರಾಜಕೀಯದಿಂದ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ಅಪೇಕ್ಷೆಯಿಂದ ಅದು ಒಳಗೊಂಡು ಇವತ್ತು ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಭಾಷೆ ಆಗೋದಕ್ಕೆ ಸಾಧ್ಯ ಆಗಿದೆ. ಈ ಚೌಕಟ್ಟಲ್ಲಿ ಕನ್ನಡ ಸಾಹಿತ್ಯ ಹೇಗೆ ಬೆಳೀತಾ ಬಂತು? 2 ರೀತಿ ಇದೆ. ಒಂದು, ನಾವು ಸಂಸ್ಕೃತದಿಂದನೋ ಪ್ರಾಕೃತದಿಂದನೋ ತಮಿಳಿಂದನೋ ತಗೋಬೇಕಾದ್ರೆ ಒಂದು ಕೃತಿನ ಅದು ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಆ ಭಾಷೆಯಿಂದ ನಮ್ಮ ಭಾಷೆಗೆ ಅನುವಾದ ಮಾಡಿ, ನೋಡಿ ಈಗೋ ಮಹಾಭಾರತ ಇದೆ, ರಾಮಾಯಣ ಇದೆ, ಮತ್ತಾವುದೋ ಪುಸ್ತಕ ಇದೆ, ಶೇಕ್ಸ್ಪಿಯರ್ ನಾಟಕ ಇದೆ ಅಂತ ಕೊಡೋದು. ಇದರ ಬದಲಾಗಿ ಅಲ್ಲಿಂದ ಆ ಕಥೆನ ತಗೊಂಡು ನಮ್ಮ ಕಾಲಕ್ಕೆ ತಕ್ಕ ಹಾಗೆ, ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ, ನಮ್ಮ ರಾಜಕೀಯ, ನಮ್ಮ ಸಂಸ್ಕೃತಿ, ನಮ್ಮ ಪರಿಸರ ಇದಕ್ಕೆ ತಕ್ಕಾಗ ಅದನ್ನು ಮತ್ತೆ ಕಟ್ಟಿಕೊಡೋದು. ಈ ಕಟ್ಟಿಕೊಡೋ ಪರಂಪರೆನ ಅನುಸೃಷ್ಟಿ ಅಂತ ಕರಿತೀವಿ.
ಹಾಗಲ್ಲದೆ ಇರುವುದನ್ನು ಇರುವ ಹಾಗೆ ಅನುವಾದ ಮಾಡೋ ಪ್ರಕ್ರಿಯೆಯನ್ನು ಅನುವಾದ ಭಾಷಾಂತರ ಅಂತ ಕರಿತೀವಿ. ಕನ್ನಡ ಇದರಲ್ಲಿ ಯಾವುದಕ್ಕೆ ಒಲ್ದಿದೆ, ಮೊದಲಿಂದನೂ ಕನ್ನಡ ಯಾವುದನ್ನು ಪಾಲಿಸ್ಕೊಂಡು ಬಂದಿದೆ ಅಂತ ನೋಡಿದ್ರೆ ನಮ್ಮ ಗಮನಕ್ಕೆ ಬರುತ್ತೆ, ಕನ್ನಡ ಇನ್ನೊಂದು ಭಾಷೆಯಲ್ಲಿರೋದನ್ನು ತಗೊಂಡು ನಮ್ಮ ಕಾಲಕ್ಕೆ ತಿದ್ದಿಕೊಳ್ಳುವ, ನಮ್ಮ ಕಾಲಕ್ಕೆ ಸರಿಯಾಗಿ ಮತ್ತೆ ಕಟ್ಟುವ ಒಂದು ಪರಂಪರೆಯನ್ನೇ ಮಾಡ್ಕೊಂಡು ಬಂದಿದೆ ಅಂತ ಕಾಣುತ್ತೆ. ಉದಾಹರಣೆಗೆ ಮಹಾಭಾರತ ನೋಡಿ. ಮಹಾಭಾರತ, ರಾಮಾಯಣ ಇವೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಯಾವುದೋ ಭಾಷೆಯಲ್ಲಿ, ಯಾವುದೋ ದೇಶದಲ್ಲಿ, ಯಾವುದೋ ಕಾಲದಲ್ಲಿ ಬರೆದಿದ್ದು. ಆದರೆ ಪಂಪ ಅದನ್ನು ತಗೊಂಡಾಗ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ವ್ಯಾಸ ಭಾರತದ ಅನುವಾದ ಆಗಲೇ ಇಲ್ಲ, ಎಲ್ಲೂ ಅಲ್ಲ ಅದು. ಆತ ಅದನ್ನು ತನ್ನ ರಾಜಕೀಯಕ್ಕೆ ತಕ್ಕ ಹಾಗೆ ಅಷ್ಟೇ ಅಲ್ಲ, ತನ್ನ ಕಾಲದ ಕನ್ನಡದ ಅಗತ್ಯಗಳಿಗೆ ತಕ್ಕ ಬದಲಾವಣೆ ಮಾಡ್ಕೊಳ್ತಾ ಹೋದ. ಆಮೇಲೆ ಅದೇ ಮಹಾಭಾರತನ ರನ್ನ ಮಾಡಬೇಕು ಅಂತ ಹೋದಾಗ ಗದಾಯುದ್ಧ ಅಂತ ಬರೆದಾಗ ಅದು ಮಹಾಭಾರತದ ಕತೆ ಒಂದು ಭಾಗನೇ. ಆದರೆ ಅದನ್ನು ಹೇಳುವ ರೀತಿ, ಕಟ್ಟುವ ರೀತಿ ಪಂಪನಿಗಿಂತ ಪೂರ್ತ ಬೇರೆ ಆಗಿತ್ತು. ಪಂಪಾರನ್ನ ಇಬ್ಬರೂ ಕೂಡ ಜೈನರು ಅಂತ ಅನ್ನೋದು ಆ ಕಥೆಯ ಸ್ವರೂಪದ ಮೇಲೆ ಒಂದು ಪ್ರಭಾವ ಬೀರ್ತು. ಹಾಗೆಯೇ ಅವನ ನಂತರ ಕುಮಾರವ್ಯಾಸ ಭಾರತ ಬಂತು, ಲಕ್ಷ್ಮೀಶನ್ ಜೈಮಿನಿ ಭಾರತ ಬಂತು. ಅಷ್ಟೇಕೆ ಈ ಶತಮಾನದಲ್ಲಿ ಭೈರಪ್ಪನವರ ಪರ್ವ ಕಾದಂಬರಿ ಕೂಡ ಬಂತು. ಈ ಎಲ್ಲ ಕಥೆಗಳು ಕೂಡ ಮೂಲದ ಅನುವಾದಗಳಲ್ಲ, ಮೂಲದ ಮರುಕಟ್ಟೋಣಗಳು, ಮತ್ತೆ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಪಂಪನ್ನ, ಕುಮಾರವ್ಯಾಸನ್ನ, ರನ್ನನ್ನ, ಭೈರಪ್ಪನವ್ರನ್ನ ಓದಿದಾಗ ಎಲ್ಲ ಇವರೆಲ್ಲ ಒಂದೇ ಕಥೆನ ಇಷ್ಟೊಂದು ರೀತಿಗಳಲ್ಲಿ ಹೇಳಿಬಿಟ್ಟು ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ. ಹೀಗೆ ಮಾಡಿದ್ದರಿಂದನೇ ಕನ್ನಡ ಸಾಹಿತ್ಯ ಪರಂಪರೆ ಮೇಲ್ ನೋಡೋಕೆ ರಾಮಾಯಣ ಮಹಾಭಾರತ ಮತ್ಮತ್ ಬರುತ್ತಲ್ಲ ಅಂತ ಅನ್ನಿಸ್ತಾ ಇದ್ದರೂ ಕೂಡ ಅದು ಹಾಗೆ ಇರಲಿಲ್ಲ. ಅದು ತನ್ನ ಕಾಲಕ್ಕೆ ತಕ್ಕ ಹಾಗೆ ಮತ್ತೆ ಕಟ್ಟಿದ ಒಂದು ಕಥಾನಕ ಆಗಿರ್ತಾ ಇತ್ತು. ಹಾಗೆಯೇ ತಮಿಳಿಂದ ಬಂದಾಗ ನೋಡಿ, ತಮಿಳಲ್ಲಿ ಪೆರಿಯ ಪುರಾಣ ಅಂತ ಇದೆ. ಹರಿಹರ ಪೆರಿಯ ಪುರಾಣದಲ್ಲಿದ್ದಂಥ ಶಿವಗಣದ ರಗಳೆಗಳನ್ನ ಬರಿಬೇಕಾದ್ರೆ ಆತ ಬೇಡ್ರ ಕಣ್ಣಪ್ಪ ಇರ್ಬೋದು, ಕರಿಕಾಲಮ್ಮೆ ಇರ್ಬೋದು, ಮತ್ತಾರೋ ಇರ್ಬೋದು, ಅವರೆಲ್ಲರ ಕಥೆಗಳನ್ನು ಕನ್ನಡದ ಮಣ್ಣಿನಲ್ಲಿ ಮತ್ತೆ ಕಟ್ಟುವ ಪ್ರಯತ್ನವನ್ನು ಅವನು ಮಾಡ್ದ. ಅಷ್ಟೇ ಅಲ್ಲ, ಆ ರಗಳೆ ಇಟ್ಕೊಂಡು, ಪ್ರಾಚೀನರ ರಗಳೆ ಇಟ್ಟುಕೊಂಡು ತನ್ನ ಕಾಲದ 12ನೇ ಶತಮಾನದ ಶಿವಶರಣರ, ಬಸವಣ್ಣವರು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಂಪ್ರಭು ಇರ್ಬೋದು, ಅವರ ರಗಳೆಗಳನ್ನು ಮತ್ತೆ ಕಟ್ಟಿಕೊಟ್ಟ. ಹೀಗೆ ನಮ್ಮ ಕನ್ನಡ ಭಾಷೆಯ ಹಿನ್ನೆಲೆ ಹಳದರಿಂದ ಮತ್ತೆ ಕಟ್ಟುವುದಕ್ಕೆ ಒಲಿದಿದ್ದೆ ಹೊರತು ಹಳದನ್ನು ಅನುವಾದ ಮಾಡೋದಕ್ಕೆ, ಹಾಗೆ ಇರೋ ಹಾಗೇನೆ ಇನ್ನೊಂದು ಭಾಷೆಯಿಂದ ಇಡೋದಕ್ಕೆ ಇಲ್ಲ. 20ನೇ ಶತಮಾನದ ಮೊದಲನೇ ದಿನ ಅಂದರೆ 19ನೇ ಶತಮಾನದ ಕೊನೆ ದಿನ ಕೂಡ ಹೌದು. 1850ರಿಂದ ಶುರು ಆಗ್ತಾ ಹೋಗುತ್ತದೆ. ಆವಾಗ ನಮ್ಮ ನಾಡು ಹಲವು ಸಮಸ್ಯೆಗಳನ್ನು, ಸಮಸ್ಯೆ ಅಂತ ಕರೆಯೋಣೋ ಸವಾಲು ಅಂತ ಕರೆಯೋಣೋ, ಎದುರಿಸ್ತಾ ಇತ್ತು. ಇಂಗ್ಲೀಷ್ನವರ ಪ್ರಭಾವ, ದಟ್ಟವಾದ ಪ್ರಭಾವ, ಮತ್ತು ಅದರಿಂದ ಬಿಡಿಸ್ಕೋಬೇಕು ಅನ್ನೋ ಅಪೇಕ್ಷೆ, ಇಂಗ್ಲೀಷಿಂದ ಪಡ್ಕೋಬೇಕು ಅನ್ನೋ ಆಸೆ, ಇಂಗ್ಲೀಷ್ನ ಎದುರು ಕನ್ನಡವನ್ನು ನಿಲ್ಲಿಸಬೇಕು ಅನ್ನೋ ಅಪೇಕ್ಷೆ ಒಂದು ಕಡೆ. ಇನ್ನೊಂದು ಕಡೆ ಸಂಸ್ಕೃತದ ಹಿನ್ನೆಲೆ ಇದೆ, ಸಂಸ್ಕೃತದ ದಟ್ಟವಾದ ಪರಂಪರೆ ಇದೆ, ಅದರ ಪ್ರಭಾವ ಇದೆ. ಅದನ್ನು ಮೀರೋದು ಹೇಗಪ್ಪ, ಅದನ್ನು ಒಳಗೊಳ್ಳೋದು ಹೇಗಪ್ಪ ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆ ಆಗ ದೇಶಭಕ್ತಿಯ ವಾತಾವರಣವು ಶುರುವಾಗ್ತಾ ಇದ್ದ ಕಾಲ, ಬೆಳೀತಾ ಹೋದ ಕಾಲ, ಉತ್ತರ ಭಾರತ ನಮ್ಮ ದೇಶದ, ಕನ್ನಡದ, ಕರ್ನಾಟಕದ ಮೇಲೆ ತನ್ನದೇ ಆದ ರೀತಿ ಪ್ರಭಾವಗಳನ್ನ ಬೀರೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಇವೆಲ್ಲದರ ನಡುವೆ ಅನ್ಯವನ್ನು ಒಳಗೊಳ್ಳುವ ಮತ್ತು ತನ್ನದನ್ನು ಕಟ್ಟಿಕೊಳ್ಳುವ ಒಂದು ಸವಾಲನ್ನು ಅವರುಗಳು ಕೂಡ ಅವರೆಲ್ಲರೂ ಎದುರಿಸ್ತಾ ಇದ್ರು. ಅಲ್ಲದೆ ಅವತ್ತು ಕೂಡ ಯಾರು ಬರಿತಾ ಇದ್ರು, ಯಾರಿಗೆ ಬರೆಯೋಕೆ ಅವಕಾಶ ಇರಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದ್ರೆ, ಬರವಣಿಗೆಯ ಭಾಷೆ ಅನ್ನೋದು
ವಿದ್ಯಾಭ್ಯಾಸದಿಂದ ಕಲಿತಂತಹ ಸಂಸ್ಕೃತಕ್ಕೆ ಅಂಟಿಕೊಂಡಂಥ ಭಾಷೆನ, ಅಥವಾ ಬರವಣಿಗೆ ಎನ್ನುವುದು ಕರ್ನಾಟಕದ ಹಳೆ ಮೈಸೂರಿನ, ಹೊಸ ಮೈಸೂರಿನ, ಉತ್ತರ ಕರ್ನಾಟಕದ, ಮಂಗಳೂರು ಸುತ್ತಮುತ್ತದ ಕನ್ನಡಿಗರು ಮಾತಾಡ್ತಿದ್ದಂಥ, ಹಳ್ಳಿ ಜನ ಮಾತಾಡ್ತಿದ್ದಂಥ ಭಾಷೆನ, ಯಾವುದನ್ನು ಕನ್ನಡ ಅಂತ ಕರಿಬೇಕು? ನಮ್ಮ ಹಿರಿಯರೊಬ್ಬರು ಆಗಲೇ ಹೇಳಿದ ಹಾಗೆ, ಕನ್ನಡ ಅಲ್ಲ ಇರುವುದು ಕನ್ನಡಗಳು, ಒಂದಲ್ಲ ಅನೇಕ ಕನ್ನಡಗಳಿವೆ. ಈ ಅನೇಕ ಕನ್ನಡಗಳನ್ನು ಒಟ್ಟಿಗೆ ಹೇಗೆ ಮುಂದಕ್ಕೆ ತರೋದು? ಶಿಕ್ಷಣದಲ್ಲಿರ್ತಕ್ಕಂಥ ಕನ್ನಡ ವ್ಯಾಕರಣಬದ್ಧವಾದ, ಸಂಸ್ಕೃತ ಭೂಯಿಷ್ಠವಾದ ಒಂದು ರೀತಿ ಕನ್ನಡ. ಅದು ಜನ ಮಾತಾಡೋ ಕನ್ನಡ ಹೀಗಲ್ಲವಲ್ಲ. ಯಾವ ಕನ್ನಡ ತರೋಣ? ಆವಾಗಲೇ ಹುಟ್ಕೊಳ್ಳೋ ಪ್ರಶ್ನೆ ಏನಪ್ಪ ಅಂದರೆ, ನಾವು ಬೇರೆ ಭಾಷೆಯಲ್ಲಿ ಇರೋದನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೊರಟಾಗ ನಾವು ಯಾವ ಕನ್ನಡದಲ್ಲಿ ಹೇಳೋಣ ಅದನ್ನು? ನಾವು ಬಳಸುವ ಕನ್ನಡ, ನಾವು ಬರೆಯುತ್ತಿರುವ ಕನ್ನಡ, ನಾವು ಹೊಸದನ್ನು ಹೇಳಬೇಕಾದ್ರೆ ಬರಿಬೇಕಾದಂಥ ಕನ್ನಡ ಯಾವುದಿರಬೇಕು? ಈ ಪ್ರಶ್ನೆಯನ್ನು ಲೇಖಕರು ಎದುರಿಸ್ತಾನೇ ಇದ್ದರು. ಅನೇಕ ಲೇಖಕರು, ಅನೇಕ ಭಾಗಗಳಿಂದ ಬಂದ ಲೇಖಕರು, ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡಿದ ಲೇಖಕರು ಎದುರಿಸ್ತಾ ಇದ್ದರು. ಅಲ್ಲದೇವಾಗಿದ್ದಂಥ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಇಂಗ್ಲೀಷ್ನ ದಟ್ಟವಾದ ಪ್ರಭಾವ ಕನ್ನಡದಲ್ಲಿ ಅದುವರೆಗೂ ಇಲ್ಲದೇ ಇದ್ದಂತಹ ಹೊಸ ಪ್ರಕಾರಗಳನ್ನು ತರ್ತಾ ಇತ್ತು. ನಾವು ಈಗೇನೋ ಸಣ್ಣ ಕತೆ ಅಂತೀವಿ, ಕಾದಂಬರಿ ಅಂತೀವಿ, ನಾಟಕ ಅಂತೀವಿ. ಇವೆಲ್ಲ ಕೂಡ ನಮ್ಮ ಬರವಣಿಗೆಯ ಭಾಗವಾಗಿ ಹೋಗಿದ್ದೀವ. ಕನ್ನಡ ಸಾಹಿತ್ಯ ಅಂದರೆ ಕತೆ, ಕಾದಂಬರಿ, ನಾಟಕ, ಪದ್ಯ ಅಂತ ಕೊನೆಯಲ್ಲಿ ಸೇರಿಸ್ತೀವಿ. ಆದರೆ ಒಂದು ಕಾಲದಿಂದ ಕನ್ನಡದಲ್ಲಿ ಬಂದಿರೋದು ಈ ಕಾವ್ಯದ ಪರಂಪರೆನೇ ಹೊರತು ಗದ್ಯದ ಪರಂಪರೆ ಅಲ್ಲ. ಅದಕ್ಕೆ ಕಾರಣ ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲದೆ ಇರೋದು ಕೂಡ ಇರಬಹುದು, ಏನೇ ಆಗಲಿ. ಹೀಗಿದ್ದಾಗ ಕಾದಂಬರಿ ಬರೀಬೇಕು ಅಂದರೆ ಕನ್ನಡದಲ್ಲಿ ಕಾದಂಬರಿ ಬರೆಯೋದು ಹೇಗೆ? ಕನ್ನಡದಲ್ಲಿ ಕಾದಂಬರಿ ಬರೆಯೋದು ಯಾಕೆ? ಸಣ್ಣ ಕತೆ ಹೇಗೆ ಬರೀಬೇಕು? ಸಣ್ಣ ಕತೆ ಬರೆಯೋ ಕನ್ನಡನೂ, ಕಾವ್ಯ ಬರೆಯೋ ಕನ್ನಡನೂ, ನಾಟಕ ಬರೆಯೋ ಕನ್ನಡನೂ ಬೇರೆ ಬೇರೆ ಆಗಬೇಕಾ, ಒಂದೇ ಇರಬೇಕಾ? ಇಂಥ ಸವಾಲುಗಳನ್ನು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದಂಥ ಎಲ್ಲ ಲೇಖಕರು, ಎಲ್ಲ ಹಿನ್ನೆಲೆಗಳ ಲೇಖಕರು ಫೇಸ್ ಮಾಡ್ತಾಯಿದ್ರು. ಇದ್ರದ್ದು ಏನಪ್ಪ ಮಾಡೋದು? ಈ ಪ್ರಶ್ನೆಗಳನ್ನು ಕೇಳಿಕೊಂಡು ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋದು, ಕಂಡುಕೊಂಡ ಉತ್ತರಗಳಲ್ಲಿ ಯಾವುದು ಅಕ್ಸೆಪ್ಟ್ ಆಗುತ್ತೆ, ಯಾವುದು ಅಕ್ಸೆಪ್ಟ್ ಆಗಲ್ಲ ಅಂತ ನೋಡೋದು ಆಗಿನ ಕಾಲದ ಒಂದು ಬರವಣಿಗೆಯ ಕೆಲಸದ ಭಾಗನೇ ಆಗೋಗಿತ್ತು ಅಂತ ಕಾಣುತ್ತೆ. ಅದರಲ್ಲಿ ಕೆಲವನ್ನು ನಾನು ನಿಮ್ಮ ಎದುರುಗಡೆ ಇವತ್ತು ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಆವಾಗ ಕರ್ನಾಟಕ ಅಂತ ನಾವು ಈಗ ಏನು ಕರಿತಾ ಇದ್ದೀವಿ, ಅದು ಒಂದು ರಾಜ್ಯ ಆಗಿರಲಿಲ್ಲ. ಕರ್ನಾಟಕದ ಒಂದು ಭಾಗ ಮಹಾರಾಷ್ಟ್ರದಲ್ಲಿ ಇರ್ತಾ ಇತ್ತು, ಇನ್ನೊಂದು ಭಾಗ ತಮಿಳ್ನಾಡಲ್ಲಿ ಇರ್ತಾ ಇತ್ತು, ಮೂರನೇ ಭಾಗ ಆಂಧ್ರ ಪ್ರದೇಶದಲ್ಲಿ ಇರ್ತಾ ಇತ್ತು. ಅವ್ರವ್ರಿಗೆ ಸಂಪರ್ಕನೂ ಇಲ್ಲ. ಆ ಭಾಗಗಳಲ್ಲಿ ನಮ್ಮ ಭಾಷೆ ಅನ್ನೋದು ಗೌಣ ಭಾಷೆನೇ ಹೊರತು ಮುಖ್ಯವಾದ ಭಾಷೆ ಅಲ್ಲ. ಅಲ್ಲಿನ ಜನ ಶಿಕ್ಷಣ ಪಡಿತಾ ಇದ್ದದ್ದು ಕೂಡ ಅಲ್ಲಿನ ಭಾಷೆಯಲ್ಲೇ ಹೊರತು ನಮ್ಮ ಭಾಷೆಯಲ್ಲಿ ಬಹಳ ಕಡಿಮೆ. ಹಾಗೆ ನೋಡೋಕೆ ಹೋದರೆ ಒಂದು ಕಾಲದಲ್ಲಿ ಬೀದರ್ ಅಂಥ ಕಡೆಗಳಲ್ಲಿ ಬಾಗಿಲು ಹಾಕ್ಕೊಂಡು ಬೇರೆ ಯಾವುದೋ ಭಾಷೆ ಶಾಲೆ ಅಂತ ಹೇಳ್ಕೊಂಡು ಒಳಗಡೆ ಕನ್ನಡ ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆ ಭಾಲ್ಕಿಯ ಮಠದ ಚನ್ನಬಸವ ಪಟ್ಟದ ದೇವರು ಅಂತ ಒಬ್ಬ ಸ್ವಾಮಿಗಳಿದ್ದರು. ಅವರು ಈ ಥರ ಕೆಲಸಗಳನ್ನೇ ಮಾಡಿದ್ರು ಅಂತ ಕಾಣುತ್ತೆ. ಅಂದರೆ ಕರ್ನಾಟಕದಲ್ಲಿ ಈಗಿರೋ ಭಾಗದಲ್ಲಿ ಆಗ ಕನ್ನಡವನ್ನು ಗುಟ್ಟಾಗಿ ಮುಚ್ಚಿದ ಬಾಗಿಲುಗಳ ನಡುವೆ ಕಲಿಸ್ಬೇಕಂತ ಸನ್ನಿವೇಶ ಇತ್ತು. ಮಹಾರಾಷ್ಟ್ರದ ಮನೆಗಳಿಗೆ ಹೋದರೆ, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಬೀದಿಗೆ ಬಂದರೆ ಮರಾಠಿ ಮಾತಾಡಬೇಕು, ಒಳಗಿದ್ದರೆ ಕನ್ನಡ ಮಾತಾಡಬೇಕು ಅನ್ನೋ ಸನ್ನಿವೇಶ ಇತ್ತು. ಇಂಥ ಸಂದರ್ಭದಲ್ಲಿ ದೇಶ ಭಾಷೆ ಒಂದಾದರೆ ಆಡಳಿತದ ಭಾಷೆ ಇನ್ನೊಂದಾಗಿರ್ತಾ ಇತ್ತು. ತಮಿಳ್ನಾಡಲ್ಲೂ ಇದೇ ಥರ ಇತ್ತು. ಆಂಧ್ರದಲ್ಲಿ ಎಷ್ಟೋ ಕಡೆಗಳಲ್ಲಿ ಇವತ್ತೂ ಕೂಡ ನಾವು ಕರ್ನಾಟಕದ ಭಾಗಗಳ ಕಡೆ ಹೋದರೂ ಕೂಡ ಎಷ್ಟೋ ಪದಗಳು ತೆಲುಗಲ್ಲಿರುತ್ತೆ ಹೊರತು ಕನ್ನಡದಲ್ಲಿ ಇರಲ್ಲ. ಈ ಸನ್ನಿವೇಶದಲ್ಲಿ ಅಲ್ಲದೆ ಇವಾಗಿನ ಹಾಗೆ ಸಂಪರ್ಕ ವ್ಯವಸ್ಥೆ ಇಲ್ಲದೇ ಇದ್ದಾಗ ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ಹೋಗೋದು ಬರೋದೇ ಭಾಳ ಕಷ್ಟ ಆಗ್ತಾಯಿತ್ತು. ಹೀಗಿದ್ದಾಗ ಪದ್ಯ ಬರಿತೀನಿ ಅಂತ ಹೊರಟ್ರೆ, ನಾಟಕ ಬರಿತೀನಿ ಅಂತ ಹೊರಟ್ರೆ, ಅದೂ ಕೂಡ ಅಲ್ಲಲ್ಲಿನ ಭಾಷೆಗಳನ್ನು ಅಲ್ಲಲ್ಲಿ ಬಳಸ್ತಾ ಇರ್ತಾರೆ. ಉದಾಹರಣೆಗೆ ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ BM ಶ್ರೀಕಂಠಯ್ಯನವರಿಂದ ನಾನು ಶುರು ಮಾಡ್ತೀನಿ. ಎಲ್ಲರೂ ಅದನ್ನೇ ಮಾಡಬೇಕು ಆ್ಯಕ್ಚುಲಾಗಿ. BM ಶ್ರೀಕಂಠಯ್ಯನವರು ಹಳೆ ಮೈಸೂರಿನವರು.
ಕನ್ನಡವನ್ನು, ಈ ಕಡೆಯ ಕನ್ನಡವನ್ನು ಚೆನ್ನಾಗಿ ಬಲ್ಲವರು. ಅದು ಕೂಡ ಹಳ್ಳಿಯ ಕನ್ನಡ ಅನ್ನೋದಕ್ಕಿಂತ ಪಟ್ಟಣದ ಕನ್ನಡವನ್ನು ಚೆನ್ನಾಗಿ ಬಲ್ಲವರು. ಮತ್ತು ಕನ್ನಡ ಮಾತಾಡೋರು ಎಲ್ಲರಿಗೂ ಅರ್ಥ ಆಗೋಂಗೆ ಬರೆಯೋದು ಹೇಗೆ ಅನ್ನೋ ಒಂದು ಸಮಸ್ಯೆ ಆಗಿನ ಎಲ್ಲ ಲೇಖಕರನ್ನು ಕಾಡ್ತಾ ಇತ್ತು. ನನಗೆ ನೆನಪಿದೆ, ಒಂದ್ಸಲ ನಾನು ಶಿವರಾಮ್ ಕಾರಂತರನ್ನ ಆಕಾಶವಾಣಿಗೆ ಇಂಟರ್ವ್ಯೂ ಮಾಡ್ತಾ ಇದ್ವಿ. ನಾವು ಮಾತಾಡ್ತಿದ್ದಾಗ ಅವ್ರಿಗೊಂದು ಪ್ರಶ್ನೆ ಬಂತು, ಸರ್ ನಿಮ್ಮ ಪಾತ್ರಗಳು ಬಹುಪಾಲು ಪಾತ್ರಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರು, ಅವರು ಬಹುಮಟ್ಟಿಗೆ ತುಳು ಮಾತಾಡ್ತಾರೆ, ಇಲ್ಲದಿದ್ದರೆ ನಿಮ್ಮ ಸೀಮೆ ಕನ್ನಡ ಮಾತಾಡ್ತಾರೆ. ನೀವು ಕಾದಂಬರಿ ಬರಿಬೇಕಾದ್ರೆ ನೀವು ಆ ಕನ್ನಡದಲ್ಲಿ ಯಾಕೆ ಬರೀಲಿಲ್ಲ? ನಿಮ್ಮ ಚೋಮನೋ, ಬೆಳ್ಳಿನೋ, ಗುತ್ತಿನೋ, ಚೆನಿಯಾನೋ, ಗುರುವಾನೋ ಅವ್ರು ಮಾತಾಡೋ ಕನ್ನಡದಲ್ಲಿ ಬರೀಲೇ ಇಲ್ವಲ್ಲ, ನೀವು ಬೇರೆ ಕನ್ನಡ ಕೊಟ್ಟರಲ್ಲ ಅವ್ರು ಯಾಕೆ ಅಂತ ಕೇಳ್ತೀವಿ. ನಂಗೆ ಈ ಉತ್ತರ ಬರಲಿ ಅಂತಲೇ ನಾವು ಈ ಪ್ರಶ್ನೆ ಕೇಳಿದ್ದು ಕೂಡ. ಆವಾಗ ಅವ್ರು ಹೇಳಿದರು, ಆವಾಗ ವಿದ್ಯಾವಂತರ ಸಂಖ್ಯೆ ಇಷ್ಟು ಕಮ್ಮಿ ಇರ್ತಾ ಇತ್ತು, ಅದರಲ್ಲಿ ಸಾಹಿತ್ಯ ಓದೋರ ಸಂಖ್ಯೆ ಇನ್ನಷ್ಟು ಕಮ್ಮಿ ಇರ್ತಾ ಇತ್ತು. ನಾನು ಬರೆದದ್ದನ್ನು ಕನ್ನಡದ ಜನ ಓದಬೇಕು ಅಂತ ಅನಿಸಿದ್ರೆ ನಾನು ಕನ್ನಡಿಗರೆಲ್ಲರಿಗೂ ಅರ್ಥ ಆಗೋ ಕನ್ನಡದಲ್ಲಿ ಬರಿಬೇಕಾಗಿತ್ತೆ ಹೊರತು ನಮ್ಮ ಸೀಮೆ ತುಳು ಬೆರೆತ ಅಥವಾ ಹವ್ಯಕರ ಅಥವಾ ಮತ್ತೊಂದು ರೀತಿ ಕನ್ನಡ ಬರೆದಿದ್ರೆ 100 ಜನ ಓದೋಕ್ಕಾಗ್ತಾ ಇರಲಿಲ್ಲ. ಈಗಲೇ 1000 ಕಾಪಿ ನಾವು ಓದೋಕ್ಕೆ 20 ವರ್ಷ ಆಗುತ್ತೆ ನಮ್ಮಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಪ್ರಮಾಣ ಭಾಷೆ ಅಂತ ಆರಿಸ್ಕೋಬೇಕಾದ ಅಗತ್ಯ ಇತ್ತವಾಗ ಅಂತ. ಇವಾಗ ನಮ್ಮ ಕರ್ನಾಟಕದ ಇವತ್ತಿನ ಸನ್ನಿವೇಶ ನೋಡಿದ್ರೆ ಕರ್ನಾಟಕದ ಯಾವ ಮೂಲೆ ಭಾಗದಲ್ಲಿ ಇರೋ ಕನ್ನಡದಲ್ಲಿ ಅಮರೇಶ್ ನುಗ್ದೋಣಿನೋ, ಮೊಗಳ್ಳಿ ಗಣೇಶೋ, ಮತ್ತಾರೋ ಬರೆದ್ರೆ ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಓದೋಕ್ಕೆ, ತಿಳ್ಕೊಳ್ಳೋಕ್ಕೆ, ನಮ್ಮದಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಮಾಡ್ಕೋತೀವಿ. ಆದರೆ ಅವಾಗ ಏನಾಗ್ತಾ ಇತ್ತು, ಇಡೀ ಕನ್ನಡಿಗರಿಗೆ ತಲುಪಬೇಕು, ಆದರೆ ಆಯಾ ಪ್ರದೇಶದ ಗುಣಗಳನ್ನು ಒಳಗೊಂಡಿರಬೇಕು. ಇದೆರಡೂ ಒಟ್ಟಿಗೆ ಮಾಡೋದು ಹೇಗೆ ಅನ್ನೋ ಸವಾಲಿತ್ತು. ಅದರಲ್ಲೂ ಕೂಡ ಒಂದು ತಿಳುವಳಿಕೆನೋ ತಪ್ಪು ತಿಳುವಳಿಕೆನೋ ಏನಪ್ಪ ಇತ್ತು ಅಂತಂದರೆ, ಹಳೆ ಮೈಸೂರು ಅಂತ ಇದೆಯಲ್ಲ, ನಮ್ಮ ಮೈಸೂರು, ಬೆಂಗಳೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು ಸುತ್ತಮುತ್ತ ಜಿಲ್ಲೆಗಳು, ಇದು ಕನ್ನಡ ನಾಡು, ಇದು ಮೈಸೂರು ರಾಜ್ಯ, ಹೊರಗಡೆದೆಲ್ಲ ಗಡಿ ಪ್ರದೇಶಗಳು ಅನ್ನೋ ತಿಳುವಳಿಕೆ ಇದ್ದಾಗ ಇಲ್ಲಿನ ಕನ್ನಡಕ್ಕೆ ಇದು ಪ್ರಮಾಣ ಕನ್ನಡ ಅನ್ನುವ ಒಂದು, ಇದರಲ್ಲಿ ಬರೆದ್ರೆ ಒಳ್ಳೆಯದು, ಇದರಲ್ಲಿ ಬರೆದ್ರೆ ತಲುಪುತ್ತೆ ಅನ್ನೋ ಒಂದು ತಿಳುವಳಿಕೆ ಕೂಡ ಆಗ ಮೂಡಿ ಬರ್ತಾ ಇತ್ತು. ಬರವಣಿಗೆ ಭಾಷೆ ಇದೇ ಆಗಬೇಕು ಅನ್ನೋ ಒಂದು ತಿಳುವಳಿಕೆ ಇತ್ತು. ಹಾಗಾದಾಗ BM ಶ್ರೀಕಂಠಯ್ಯನವರು ಇಂಗ್ಲೀಷಿಂದ ತರ್ತೀನಿ ಕನ್ನಡಕ್ಕೆ ಅಂತ ಹೊರಟರು, ಗ್ರೀಕ್ ಭಾಷೆಯಿಂದ ತರ್ತೀನಿ ಅಂತ ಹೊರಟರು, ಹಳಗನ್ನಡದಿಂದ ತರ್ತೀನಿ ಅಂತ ಹೊರಟರು. ಇವೆಲ್ಲವನ್ನು ಬೇರೆ ಬೇರೆ ಕಡೆಯಿಂದ ಬಂದಿದ್ದನ್ನು ಒಟ್ಟಿಗೆ ತರಬೇಕಾದ್ರೆ ಏನು ಮಾಡಬೇಕು, ಯಾವ ಕನ್ನಡ ಬಳಸಬೇಕು ಅನ್ನೋ ಒಂದು ಸವಾಲನ್ನ BM ಶ್ರೀಕಂಠಯ್ಯನವರು ಎಷ್ಟು ಚೆನ್ನಾಗಿ ಎದುರಿಸಿದ್ದಾರೆ ಅಂತಂದರೆ ಇವತ್ತಿಗೂ ನನಗೆ ಅದನ್ನು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅವರು ನಾಟಕ ಬರೆದರು, ಭಾವಗೀತೆಗಳನ್ನು ಬರೆದರು, ದೊಡ್ಡ ದೀರ್ಘವಾದ ಪದ್ಯಗಳನ್ನು, ಪ್ರಗಾಥಗಳನ್ನು ಬರೆಯೋದಕ್ಕೂ ಪ್ರಯತ್ನ ಪಟ್ಟರು. ಹೀಗೆ ಮಾಡಿದಾಗ ಅವರು ಇನ್ನೊಂದರಿಂದ ಕನ್ನಡಕ್ಕೆ ತರುವ ಹಲವು ಬಗೆಗಳನ್ನು ಕಂಡುಕೊಂಡ್ರು, ಹಲವು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದರು. ಅದರಿಂದಾನೇ ಆತ ನಮ್ಮ ಕನ್ನಡದಲ್ಲಿ ಎಲ್ಲ ಕಾಲದ ಅತ್ಯುತ್ತಮ ಅನುವಾದಕರಲ್ಲಿ ಒಬ್ಬ ಅಂತ ನಮಗೆ ಅನಿಸೋದು. ನೋಡಿ, ಅವರು ಇಂಗ್ಲೀಷ್ ಗೀತೆಗಳು ಬರೆದರು. ಇಂಗ್ಲೀಷ್ ಗೀತೆಗಳು ಚಿಕ್ಕ ಪದ್ಯಗಳು, ಜನಗಳಿಗೆ ತಲುಪಬೇಕು, ಅರ್ಥ ಆಗಬೇಕು ಅನ್ನೋ ಪದ್ಯಗಳನ್ನೇ ಆರಿಸ್ಕೊಂಡವ್ರು ಬರೆದರು. ಹಾಗೆ ಬರೆದಾಗಲೂ ಕೂಡ ಅದು ಇಂಗ್ಲೆಂಡಲ್ಲೋ ಸ್ಕಾಟ್ಲೆಂಡಲ್ಲೋ ಅಲ್ಲಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬರೆದಿದ್ರೆ, ಅಲ್ಲಿನ ವಿವರಗಳನ್ನು ಕೊಟ್ಟಿದ್ದರೆ ಅವರು ಅದನ್ನು ಕನ್ನಡಕ್ಕೆ, ಕನ್ನಡದ ಸನ್ನಿವೇಶಕ್ಕೆ ಸರಿ ಹೊಂದುವ ಹಾಗೆ ಬದಲಾವಣೆ ಮಾಡಿಕೊಳ್ತಾ ಹೋದರು. ಉದಾಹರಣೆಗೆ, ಮೈ ಲವ್ ಇಸ್ ಲೈಕ್ ಎ ರೆಡ್ ರೋಸ್ ಅಂತ ಬರ್ನ್ಸ್ ಬರೆದ್ರೆ, ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸಗೆಂಪು ಅಂತ ಇವರು ಬದಲಾವಣೆ ಮಾಡ್ತಾಯಿದ್ರು. ಲೀಡ್ ಕೈಂಡ್ಲಿ ಲೈಟ್ ಅಂತ ಇಂಗ್ಲೀಷಲ್ಲಿ ಪದ್ಯ ಇದ್ದರೆ, ಇವತ್ತು ನಮ್ಮೆಲ್ಲರಿಗೂ ಗೊತ್ತಾಗಿರುವಂತಹ, ಈಗಲೂ ಬರೆದು 150 ವರ್ಷ ಆಯ್ತೇನೋ ಅದನ್ನು ಈಗಲೂ ಕೂಡ ನೆನಪಲ್ಲಿರುವಂತಹ ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಅನ್ನೋಂಥ ಅದ್ಭುತವಾದ ಗೀತೆಯನ್ನು ಬರೆದರು. ಅದನ್ನು ಇಂಗ್ಲೀಷಲ್ಲಿ ಹಾಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕನ್ನಡದಲ್ಲಿ ಅದನ್ನು ಹಾಡುವ ಹಾಗೆ ಬರೆದರು. ಅಂದರೆ ಹೊಸಗನ್ನಡದ ಸರಳವಾದ, ಎಲ್ಲರಿಗೂ ತಲುಪುವಂತಹ ಒಂದು ಮಾದರಿಯನ್ನು ಆರಿಸ್ಕೊಂಡು ಅದರಲ್ಲಿ ಇಂಗ್ಲೀಷ್ ಗೀತೆಗಳನ್ನು ಬರೆದರು.
ನಾನು ಒಂದು ಪದ್ಯ 2 ಪದ್ಯ ಹೇಳ್ತಾ ಇದ್ದೀನಿ, ಅಲ್ಲಿನ ಹಲವಾರು ಪದ್ಯಗಳು ಹೀಗಿರೋದರಿಂದನೇ ಕನ್ನಡದ ಜನರ ಮನಸ್ಸಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು, ತಡವ ಮಾಡದೆ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಅದು ಕಾರಿಹೆಗಡೆಯ ಮಗಳು ಅಂತ ಪದ್ಯ. ಅದು ಲಾರ್ಡ್ ಅಲಿನ್ಸ್ ಡಾಟರ್ ಅಂತ ಇಂಗ್ಲೀಷಲ್ಲಿ ಬರೆದಿದ್ದು, ಯಾವಾಗಲೂ 400 ವರ್ಷ ಹಿಂದೆ ಬರೆದಿದ್ದದು. ಅದನ್ನು ಇವ್ರು ಎಷ್ಟು ಮಟ್ಟಿಗೆ ಕನ್ನಡದ ಪದ್ಯ ಅನ್ನೋ ಹಾಗೆ ಬರೀತಾರೆ ಅಂದರೆ, ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು, ತಡವ ಮಾಡದೆ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಒಂದೇ ಒಂದು ಪದ ಹುಡುಕಿದ್ರೂ ಕೂಡ ಸಂಸ್ಕೃತ ಪದ ಸಿಕ್ಕಲ್ಲ ಇದರಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಆಗ ಅಂಜದೆ ತೊರೆಯನೆಂದನು ಸುಡಲಿ ಹೊನ್ನು ಬೆಡಗಿ ನಿನ್ನಿ ಮಡದಿಗೋಸುಗ ಬರುವೆನು. ಅದ್ಭುತವಾದ ಕನ್ನಡ ಅಂದರೆ ಇದು ಅನ್ನುವಷ್ಟು ಅಚ್ಚ ಕನ್ನಡ. ವಚನಕಾರರ ಕನ್ನಡವನ್ನು ನೆನಪಿಗೆ ತರುವಂಥ ಕನ್ನಡ. ಅದೇ BM ಶ್ರೀಕಂಠಯ್ಯನವರು ಗ್ರೀಕ್ ನಾಟಕ ಕನ್ನಡಕ್ಕೆ ತರಬೇಕು ಅಂತ ಪ್ರಯತ್ನ ಪಟ್ಟಾಗ ಅಶ್ವತ್ಥಾಮನ್ ಅಂತ ಒಂದು ನಾಟಕ ತಂದರು, ಪಾರಸಿಕರು ಅಂತ ಒಂದು ನಾಟಕ ತಂದರು, ಗದಾಯುದ್ಧ ನಾಟಕ ಅಂತ 3ನೇ ನಾಟಕ ಬರೆದರು. 3 ನಾಟಕಗಳಲ್ಲಿ 3 ಟೆಕ್ನಿಕ್ ಬಳಸಿದ್ರು ಅವರು. ನೋಡಿ, ಅಶ್ವತ್ಥಾಮನ್ ನಾಟಕ ನಿಮ್ಗೆ ಗೊತ್ತಿರೋ ಹಾಗೆ ಮಹಾಭಾರತದ ಪಾತ್ರ ಅಶ್ವತ್ಥಾಮ. ಅದು ಗ್ರೀಕಲ್ಲಿ ಇದ್ದ ನಾಟಕ ಅಯಾಸ್ ಅಂತ. ಅಯಾಸ್ ನಾಟಕದ ಅಯಾಸ್ ಕತೆಗೂ ಅಶ್ವತ್ಥಾಮನ ಕತೆಗೂ ಸ್ವಲ್ಪ ಹೋಲಿಕೆ ಇದೆ. ಹಾಗೆ ಬರೆದಾಗ ಅವರು ಬಳಸಿದ ಭಾಷೆ ಇದೆಯಲ್ಲ, ಅದು ಇಂಗ್ಲೀಷ್ ಗೀತೆಗಳ ಭಾಷೆ ಅಲ್ಲ. ಹೋಗಲಿ, ಅದು ಸಂಸ್ಕೃತ ಭಾಷೆನಾ, ಸಂಸ್ಕೃತವನ್ನು ಬಳಸ್ಕೊಂಡು ಭಾಷೆ ಅಂದರೆ ಅದು ಅಲ್ಲ. ಅವ್ರು ಅಲ್ಲೇನು ಮಾಡಿದ್ರು ಅಂದರೆ, ಕನ್ನಡಕ್ಕೆ ಮೊದಲಿನಿಂದಲೂ ತಮಿಳಿನ ಒಂದು ಸಂಪರ್ಕ ಇದೆಯಲ್ಲ, ತಮಿಳು ಭಾಷೆ ಮೂಲ ದ್ರಾವಿಡ ಭಾಷೆ ಇದೆಯಲ್ಲ, ಕನ್ನಡಕ್ಕಿಂತ ಸಂಸ್ಕೃತ ತಮಿಳಿಗಿಂತ ತೆಲುಗಿಗಿಂತ ಹಿಂದೆ ಇದ್ದ ಇವೆಲ್ಲಕ್ಕೂ ಮೂಲ ಎನ್ನಬಹುದಾದ ಭಾಷೆ ಅದು ಹೇಗಿರ್ಬೋದು ಕನ್ನಡ, ಅದನ್ನು ಬಳಸಿದ್ರೆ ಕನ್ನಡದಲ್ಲಿ ಹೇಗಿರ್ಬೋದು ಅಂತ ಅಂದ್ಕೊಂಡು ಇಡೀ ಅಶ್ವತ್ಥಾಮನ ನಾಟಕ ಆ ಭಾಷೆಯಲ್ಲಿದೆ. ಅಲ್ಲಿ ನೋಡಿ, ಇಂದವನ್ ಸಾವಿನ ಬಗ್ಗೆ ಒಂದು ಪಾತ್ರ ಮಾಡ್ತಾ ಇರೋ ಕಾಮೆಂಟ್, ಇಂದವನ್ ನಾಳೆ ನಾನ್ ಏನು ಪಾಡೋ ಆಳಬಾಳ್ ಬೀಸುವ ಬಯಲ್ಗಾಳಿ ಪರಿದು ಅಡಂಗುವ ನೆಳಲ್. ಮನುಷ್ಯನ ಜೀವನ ಅನ್ನೋದು ಗಾಳಿ ಹಾಗೆ, ನೆರಳು ಹಾಗೆ, ಇವತ್ತಿರುತ್ತೆ ನಾಳೆ ಹೊಟ್ಟೋಗುತ್ತೆ. ಏನಿದು ಮನುಷ್ಯನ ಪಾಡು? ಈ ಯುದ್ಧ ವಿರೋಧಿಯಾದ ಈ ಧೋರಣೆ ಇದೆಯಲ್ಲ, ಮನುಷ್ಯ ಜೀವನದ ನಶ್ವರತೆಯನ್ನು ಕುರಿತು ಹೇಳುವ ಈ ಧೋರಣೆ, ಕೃಷ್ಣನ ಪಾತ್ರ ವಹಿಸಿರೋನು ಹೇಳೋ ಮಾತಿದು ಆ ನಾಟಕದಲ್ಲಿ. ಇಲ್ಲಿ VMC ಬಳಸಿದ ಭಾಷೆ ಇದೆಯಲ್ಲ, ಅದು ಇಂಗ್ಲೀಷ್ ಗೀತೆಗಳ ಭಾಷೆಯಲ್ಲ, ಅದಕ್ಕಿಂತ ಪೂರ್ತ ಭಿನ್ನವಾದ ಮತ್ತೊಂದು ಭಾಷೆ. ಹಾಗೆಯೇ ಅವರು 3ನೇ ನಾಟಕ ಪಾರಸಿಕರು ಅನ್ನೋದನ್ನು ಇಟ್ಕೊಂಡು ಗದಾಯುದ್ಧ ನಾಟಕಂ ಅಂತ ಬರೆದ್ರು. ಇದು ರನ್ನನ ಗದಾಯುದ್ಧದಿಂದ ಪ್ರೇರಿತವಾದ ಅಲ್ಲಿನ ಪದ್ಯಗಳನ್ನೇ ಬಳಸಿಕೊಳ್ಳುವ, ಅದೇ ಭಾಷೆಯನ್ನೇ ಬಳಸಿಕೊಳ್ಳುವ, ಇದು ಹಳಗಂಡಪ್ಪ, ಇದು ಕನ್ನಡ ಹೊಸಗನ್ನಡ ಅಲ್ವೇ ಇಲ್ಲ ಅನ್ನುವಂಥ 3ನೇ ನಾಟಕ. ಹಾಗೆ ಕನ್ನಡಿಗರ ತಾಯಿ ಅಂತ ಒಂದು ಸ್ವತಂತ್ರ ಪದ್ಯ ಬರೆದಾಗ ಅದಕ್ಕೆ ಮತ್ತೊಂದೇ ಭಾಷೆಯನ್ನು ಬಳಸಿದರು. ಸೊ BMCಯ ಮಾಡಿದ ಕೆಲಸ ಯಾವ ಥರದ್ದು ಅಂದರೆ, ಏಕಕಾಲದಲ್ಲಿ ಅನೇಕ ಕನ್ನಡಗಳನ್ನು ಹುಟ್ಟಿಸಿದರು. ಹುಟ್ಟಿಸಿರೋ ಪದನೇ ಬಳಸ್ತಾ ಇದ್ದೀನಿ ನಾನು. ಒಬ್ಬ ದೊಡ್ಡ ಲೇಖಕ ಕನ್ನಡ ಅಂತ ಮಾತಾಡೋ ಕನ್ನಡ ಒಂದು ಭಾಷೆ ಇರುತ್ತೆ, ಹಿಂದಿಂದ ಬಂದಿರೋ ಕನ್ನಡ ಒಂದು ಬೆಳವಣಿಗೆ ಆಗಿರುತ್ತೆ. ಅದು ಈ ಕಾಲದ ಲೇಖಕ ಒಬ್ಬ ಈ ಕಾಲಕ್ಕೆ ಅಂತಾನೆ ಒಂದು ಭಾಷೆಯನ್ನು ಹೊಸದಾಗಿ ಕಟ್ತಾನಲ್ಲ, ಅದು VMC ಮಾಡಿ ತೋರಿಸಿದ ಕೆಲಸ. ಆ ಕಟ್ಟೋದು ಯಾಕೆ ಕಟ್ತಾನೆ, ಹೇಗೆ ಕಟ್ತಾನೆ ಅಂದರೆ, ತಾನು ಯಾವುದ್ರ ಬಗ್ಗೆ ಬರೀತಿದ್ದೀನೋ ಅದಕ್ಕನುಗುಣವಾದ ಭಾಷೆ ಕಟ್ತಾ ಹೋಗ್ತಾನೆ. ಆ ಭಾಷೆಗೂ ವಸ್ತುವಿಗೂ ಒಂದು ರೀತಿಯ ಅನಿವಾರ್ಯ ಸಂಬಂಧ. ಇದನ್ನು ಹೀಗೆ ಹೇಳಬೇಕು, ಅದನ್ನು ಹಾಗೆ ಹೇಳಬೇಕು ಅನ್ನೋ ಒಂದು ಒತ್ತಡವನ್ನು, ಅನಿವಾರ್ಯತೆಯನ್ನು ಅವರು ಕ್ರಿಯೇಟ್ ಮಾಡಿ ತೋರಿಸ್ತಾ ಹೋಗ್ತಾರೆ. ಹೀಗೆ ಒಬ್ಬ ದೊಡ್ಡ ಲೇಖಕ ಮಾಡಿದಾಗ ಏನಾಗುತ್ತೆ, ಅವನ ಸುತ್ತಮುತ್ತ ಇದ್ದಂಥ ಅನೇಕರಿಗೆ, ಅದರಲ್ಲೂ ಕೂಡ BM ಶ್ರೀಕಂಠಯ್ಯನವರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು, ಅನೇಕ ವಿದ್ಯಾರ್ಥಿಗಳನ್ನು ಪಡೆದಿದ್ದವರು. ಅದು ಕೃಷ್ಣಶಾಸ್ತ್ರಿಗಳಿರ್ಬೋದು, ವೆಂಕಣ್ಣಯ್ಯನವರು ಇರ್ಬೋದು, ಸ್ವತಃ ಕುವೆಂಪು ಅವರು ಇರ್ಬೋದು, VC ತರಾಮಯ್ಯ, ಅನೇಕ ಜನ ಲೇಖಕರು ಅವರಿಂದನೇ ಪ್ರಭಾವಿತರಾಗಿ ಅವರ ಮಾದರಿಯನ್ನು ತಮ್ಮ ಕೆಲಸಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಸರಿಸ್ತಾ ಹೋದರು. ಉದಾಹರಣೆ, ಕುವೆಂಪು 2 ನಾಟಕ ಬರೆದರೆ, ಒಂದು ಹ್ಯಾಮ್ಲೆಟ್ ನಾಟಕದ ರೂಪಾಂತರ, ಇನ್ನೊಂದು ಟೆಂಪೆಸ್ಟ್ ನಾಟಕದ ರೂಪಾಂತರ, ಬೇರೆ ನಾಟಕಗಳ ಜೊತೆಯಲ್ಲಿ.
ಆ ಎರಡೂ ನಾಟಕನವರು ಹ್ಯಾಮ್ಲೆಟ್ನ ಕನ್ನಡಕ್ಕೆ ತಂದಿರೋ ರೀತಿ ರಕ್ತಾಕ್ಷಿ ಅಂತ ತಂದಿರೋದಕ್ಕೂ, ಟೆಂಪೆಸ್ಟ್ನ ಕನ್ನಡಕ್ಕೆ ಬಿರುಗಾಳಿ ಅಂತ ತಂದಿರೋ ರೀತಿಗೂ ಖಚಿತವಾದ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳಲ್ಲಿ ವಿ ಎಂ ಶಿ ಅವರು ಹಾಕಿಕೊಟ್ಟಂಥ ಮಾದರಿನೂ ಇದೆ. ಹಾಗೆಯೇ ಅವರು ಇಂಗ್ಲೀಷ್ ಗೀತೆಗಳ ಭಾಷೆಯನ್ನು ಬಳಸಿದಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಉಳಿದಿರೋ ಹಾಗೆ, ಬೊಮ್ಮನಹಳ್ಳಿ ಕಿಂದರಿ ಚೀಕು ಪದ್ಯ ಬರೆದರು. ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮೇನಹಳ್ಳಿ, ಅಲ್ಲೇ ನಿಲ್ಲಿಗಳ ಕಾಟವೇ ಕಾಟ, ಅಲ್ಲಿಯ ಜನಗಳಿಗೆ ಅತಿಗೋಳಾಟ, ಇಲಿಗಳ ಕೊಳ್ಳಲು ಊರಿನ ಜನರು ತುಂಬ ಯತ್ನವ ಮಾಡಿದರು. ಇದೊಂಥರ ನಮ್ಮ ಕಾಲದಲ್ಲಿ ಮಕ್ಕಳ ರಾಷ್ಟ್ರಗೀತೆ ಅನ್ನೋಷ್ಟರ ಮಟ್ಟಿಗೆ ನಾವು ಇದನ್ನೆಲ್ಲ ಕೇಳ್ತಾ ಇದ್ವಿ, ಓದ್ತಾ ಇದ್ವಿ. ಅಂದರೆ ನೀನು ಇನ್ನೊಂದು ಭಾಷೆಯಿಂದ ನಮ್ಮ ಭಾಷೆಗೆ ತಂದಾಗ ನಮ್ಮ ಭಾಷೆಯನ್ನು, ನಮ್ಮ ಸಾಹಿತ್ಯವನ್ನು ಮತ್ತೆ ಕಟ್ತಾ ಇದೆಯಾ, ನೀನು ಮತ್ತೆ ರೂಪಿಸ್ಕೊಡ್ತಾ ಇದೆಯಾ? ಇಲ್ಲಿ ಸ್ವಂತ ನಾವೇ ಬರಿಬೇಕು ಅಂದರೂ ಇದಿದೆಯಲ್ಲ ಪದ್ಯ, ವಿ ಎಂ ಶಿ ಪದ್ಯ, ಹೀಗೆ ಕನ್ನಡದಲ್ಲಿ ಬರಿಬಹುದಾ? ಅಥವಾ ಇವ್ರ ನಾಟಕ ಅಶ್ವತ್ಥಾಮನ್ ಇದೆಯಲ್ಲಪ್ಪ, ಹೀಗೆ ಬರೆದ್ರೆ ಏನಾಗುತ್ತೆ? ಇಂಥ ಒಂದು ಟ್ರೆಡಿಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ, ನಾವು ಬೇರೆ ಭಾಷೆಯಿಂದ ಪಡ್ಕೊಂಡದ್ದು ನಮ್ಮ ಭಾಷೆಯ ಟ್ರೆಡಿಷನ್ನ ಮುಂದುವರಿಸೋದಕ್ಕೆ ಮತ್ತು ಕಟ್ಟೋದಕ್ಕೆ, ಬೆಳೆಯೋದಕ್ಕೆ ಸಹಾಯವಾಗಿದ್ದನ್ನು ನಾವು ನಮ್ಮ ಕಣ್ಣೆದುರುಗಡೆನೇ 20ನೇ ಶತಮಾನದ ಕನ್ನಡದಲ್ಲಿ ನೋಡಬಹುದು ಅಂತ ಕಾಣುತ್ತೆ. ಇದು ಬರೀ ಪದ್ಯಕ್ಕಾಯ್ತಾ? ಕಾದಂಬರಿ ಕಥೆ ಏನು? ಕಾದಂಬರಿ ಬರೆಯೋಕ್ಕೆ ಯಾವ ದಾರಿ ಕಂಡುಕೊಂಡ್ವಿ ನಾವು? ಇಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಬೆಳವಣಿಗೆ ಇರೋದು ನೋಡ್ತೀವಿ ನಾವು. ಕಾದಂಬರಿ ನಮಗೆ ಕನ್ನಡಕ್ಕೆ ಸಂಸ್ಕೃತದಿಂದ ಬರೋ ಹಾಗಿಲ್ಲ, ಅಲ್ಲಿಲ್ವೇ ಇಲ್ಲ. ಇತರ ಭಾರತೀಯ ಭಾಷೆಗಳು ನಮ್ಮ ಥರನೇ ಕಾದಂಬರಿ ಆವಾಗ ತಾನೇ ಕಂಡುಬಿಡ್ತದೆ ಪ್ರಕಾರ. ಏನು ಮಾಡಬೇಕು? ಅದಕ್ಕೆ ಅವ್ರು ಮಾಡಿದ್ದೇನಪ್ಪ ಅಂದರೆ, ಇಂಗ್ಲೀಷ್ನಿಂದ ನಮಗಿಂತ ಸ್ವಲ್ಪ ಮುಂಚೆನೇ ಬೇರೆ ಭಾಷೆಗೆ ಬಂದಿರುತ್ತಲ್ಲ, ಬಂಗಾಳಿ ಇರ್ಬೋದು, ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು. ಹಾಗೆ ಬಂದಿದ್ದರೆ ಅಲ್ಲಿಂದ ಇಲ್ಲಿಗೆ ಆ ಭಾಷೆಯ ಮೂಲಕ ಕನ್ನಡಕ್ಕೆ ಬರ್ತಾಯಿತ್ತು. ಬಂಕಿಂಚಂದ್ರರ ಕಾದಂಬರಿ ಇರ್ಬೋದು, ಗಳಗನಾಥರ ಕಾದಂಬರಿ ಇರ್ಬೋದು, ಇವೆಲ್ಲಕ್ಕೆ ಆ ಭಾಷೆಗಳಲ್ಲಿ ಬೇರೆ ಒಂದು ಮಾದರಿ ಇದ್ದರೂ ಕೂಡ ಇಂಗ್ಲೀಷ್ನಲ್ಲೋ ಮತ್ತೆಲ್ಲೋ ಅವರು ತಮ್ಮ ಭಾಷೆಗೆ ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ತಂದ್ಕೊಂಡಿದ್ರು. ಇಡೀ ನಾಡನ್ನು ಕಟ್ತಾ ಇದ್ದದ್ದು ಯಾವುದು ಭಾವನೆ? ಮಗ ಅದು ತಮಿಳ್ನಾಡಿರಲಿ, ಪಂಜಾಬ್ ಇರಲಿ, ಕರ್ನಾಟಕ ಇರಲಿ, ಬಂಗಾಳ ಇರಲಿ, ಮಹಾರಾಷ್ಟ್ರ ಇರಲಿ, ಎಲ್ಲವನ್ನ ಕಟ್ತಾ ಇದ್ದ ಭಾವನೆ ದೇಶಭಕ್ತಿಯ ಭಾವನೆ. ಬ್ರಿಟಿಷರನ್ನ ಹೊರಗಡೆ, ಈ ದೇಶದಿಂದ ಹೊರಗಡೆ ಕಳಿಸ್ಬೇಕು ಅನ್ನೋ ಭಾವನೆ. ಇದನ್ನು ಹಾಗಂತಾನೆ ಕಾದಂಬರಿ ಬರೆಯೋಕ್ಕಾಗುತ್ತೋ, ಕತೆ ಬರೆಯೋಕ್ಕಾಗುತ್ತೋ? ಅದಕ್ಕೆ ರಾಷ್ಟ್ರಭಕ್ತಿಯ ಚಾರಿತ್ರಿಕ ಮಾದರಿಗಳನ್ನು ಕಟ್ಕೊಟ್ಬಿಟ್ಟು, ನೋಡಿ ಆವಾಗ ರಜಪೂತರು ಹಿಂಗೆ ಮಾಡಿದ್ರು, ಆವಾಗ ಇನ್ಯಾರೋ ಮಹಾರಾಷ್ಟ್ರ ಶಿವಾಜಿ ಇತ್ಯಾದಿಗಳೆಲ್ಲ ಹೀಗೆ ಮಾಡಿದ್ರು, ಹಾಗೆ ನಾವು ಮಾಡಬೇಕು ಅನ್ನುವ, ಅಲ್ಲಿಂದ ಇಲ್ಲಿಗೆ ಫಿಲ್ಟರ್ ಆಗಬೇಕಾದ ದೇಶಭಕ್ತಿಯ ಮಾದರಿಗಳನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು. ಅದಕ್ಕೆ ಬಂಕಿಂಚಂದ್ರ ಇದ್ದಾರೆ ಬಂಗಾಳಿಲಿ, ಇನ್ಯಾರೋ ಒಬ್ಬ ಕಾದಂಬರಿಕಾರ ಇದ್ದಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಹರಿನಾರಾಯಣ ಅಪ್ಟೆ ಅಂತ ಬರಿತಾ ಇದ್ರು. ಅವರು ಬರೆದ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಪರಂಪರೆಯಿಂದ ಈ ಚಾರಿತ್ರಿಕ ಕನ್ನಡದಲ್ಲಿ ಕಾದಂಬರಿ ಮೊದಲು ಶುರುವಾಗಿತ್ತು. ಒಂದು ರೀತಿಯಲ್ಲಿ ಕಾದಂಬರಿ ಅಂಥದೇ ಕೃತಿಗಳನ್ನು ಹಿಂದೆ ಹಳಗನ್ನಡದಲ್ಲೋ ಒಂದು ಕಾಲದಲ್ಲಿ ಬರೆದಿರಬಹುದು, ಆದರೆ ಮೂಲಭೂತವಾಗಿ ಕಾದಂಬರಿ ಅಂತಲೇ ಬಂದದ್ದು ಇವುಗಳ ಮೂಲಕ, ಬಂಕಿಂಚಂದ್ರ, ಗಳಗನಾಥ ಇತ್ಯಾದಿ. ಆದರೆ ಅವೇನಾಗಿತ್ತು, ನಾವು 300 ವರ್ಷ ಹಿಂದೆ ಮಹಾರಾಜರ ಬಗ್ಗೆ ಬರೀಬೇಕಾದ್ರೆ ಯಾವ ಕನ್ನಡ ಬಳಸಬೇಕು? ನಮ್ಮ ಕಾಲದ ಕನ್ನಡ ಬಳಸಬೇಕಾ, ಅಥವಾ ಆ ಕಾಲದಲ್ಲಿ ಇರಬಹುದಾಗಿದ್ದ ಕನ್ನಡ ಬಳಸಬೇಕಾ? ಅದಕ್ಕೋಸ್ಕರ ಒಂದು ವಿಚಿತ್ರವಾದ, ಅಲ್ಲೂ ಇಲ್ಲದಿರಬಹುದಾದ, ಇಲ್ಲೂ ಇಲ್ಲದ, ಯಾವ ಪ್ರದೇಶದಲ್ಲೂ ಇಲ್ಲದ ಒಂದು ಕನ್ನಡವನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋದರು. ನಾವೆಲ್ಲ ಅದನ್ನು ಓದಿದ್ವಿ, ಟೆಕ್ಸ್ಟ್ ಬುಕ್ ಆಗೂ ಇರ್ತಾಯಿತ್ತು ನಮಗೆ. ಆ ಕಾದಂಬರಿಗಳು ಇದು ಎಲ್ಲಿನ ಕನ್ನಡ ಅನ್ನೋ ಪ್ರಶ್ನೆಯನ್ನು ಹುಟ್ಟಿಸಿದ್ರೂ ಕೂಡ ನಮಗೆಲ್ಲ ಅರ್ಥ ಆಗ್ತಾ ಇದ್ವು. ಆದರೆ ಈ ಕಾದಂಬರಿ ಇಟ್ಕೊಂಡು, ಈ ದೇಶಭಕ್ತಿ ಕಾದಂಬರಿ ಇಟ್ಕೊಂಡು ನಮ್ಮ ಕಾಲದ ಕರ್ನಾಟಕದ ಬಗ್ಗೆ, ನಮ್ಮ ನಾಡಿನ ಅನುಭವಗಳ ಬಗ್ಗೆ ಕತೆ ಬರೆಯೋಕ್ಕಾಗುತ್ತೋ, ಕಾದಂಬರಿ ಬರೆಯೋಕ್ಕಾಗುತ್ತೋ? ಅದಕ್ಕೇನು ಮಾಡೋಣ
ಅನ್ನೋ ಪ್ರಶ್ನೆ ಬರೆಯೋರಿಗೆ ಬಂತು. ಅಲ್ಲದೆ ಅವಾಗ ಇದ್ದ ಇನ್ನೊಂದು ಫೀಲಿಂಗ್ ಏನು ಅಂದರೆ, ಭಾವನೆ ಏನು ಅಂತಂದರೆ, ಒಂದು ಬ್ರಿಟಿಷರನ್ನ ಓಡಿಸ್ಬೇಕು ಅನ್ನೋದು ಇದ್ದ ಹಾಗೇನೆ, ಇನ್ನೊಂದು ಪಾಶ್ಚಾತ್ಯ ವಿದ್ಯಾಭ್ಯಾಸದಿಂದ ಕಲಿತಂಥ ಪ್ರಗತಿಪರವಾದಂಥ ಸಂಗತಿಗಳನ್ನು ಹೇಳಬೇಕು ಅನ್ನೋದು. ಸತಿ ಪದ್ಧತಿ ಇರಬಹುದು, ಸಹಗಮನ ಇರಬಹುದು, ವಿಧವಾ ವಿವಾಹ ಇರಬಹುದು, ಇವುಗಳನ್ನು ವಿರೋಧಿಸ್ತಕ್ಕಂಥ ಬರವಣಿಗೆ, ಸ್ತ್ರೀ ವಿದ್ಯಾಭ್ಯಾಸ ಇರಬಹುದು, ಇವುಗಳ ಪರವಾದ ಬರವಣಿಗೆ, ಇವುಗಳನ್ನು ಕನ್ನಡದಲ್ಲಿ ಬರೀಬೇಕು, ಬೇರೆ ಭಾಷೆಗಳಲ್ಲೂ ಬರ್ತಾ ಇತ್ತು, ಕನ್ನಡದಲ್ಲೂ ಬರೀಬೇಕು ಅಂತ ಇನ್ನೊಂದು ಬರವಣಿಗೆ ಟ್ರೆಡಿಷನ್ ಶುರುವಾಯಿತು. ಇವೆಲ್ಲ ಕೂಡ ಪ್ರಗತಿಪರವಾದ ಕಾದಂಬರಿಗಳು. ಪ್ರಗತಿಪರ ಅಂದ ತಕ್ಷಣ ಏನಾಗುತ್ತೆ, ಇದು ಸರಿ, ಇದು ತಪ್ಪು, ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು ಅನ್ನೋ ಬೈನರಿ ಸಂಗತಿಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ರು. ಕುವೆಂಪು ಅವರ ಕಾದಂಬರಿಗಳು ಹಾಗೆ ಒಂದು ಹೊಸ ಬಾಗಿಲನ್ನು ತೆಗೆದವು ಅಂತ ಕಾಣುತ್ತೆ. ಕಾನೂರು ಹೆಗ್ಗಡತಿ ಕಾದಂಬರಿ ಅದರಲ್ಲೂ ಕೂಡ ಬಹಳ ಮುಂಚೆ ಬಂದ ಕಾದಂಬರಿ ಅದು. ಕಾನೂರು ಹೆಗ್ಗಡತಿ ಕಾದಂಬರಿ ಮೊದಲ ಬಾರಿಗೆ ಬಂದಾಗ ಅದು ಹೊಸ ಕಾದಂಬರಿಯಲ್ಲ, ಹೊಸ ಕರ್ನಾಟಕ ಅಂತ ಹೇಳಬೇಕು. ಹೊಸ ಕರ್ನಾಟಕ, ಹೊಸ ಪ್ರದೇಶ, ಹೊಸ ಲೋಕ. ಕಾಡು ಗೊತ್ತಿಲ್ಲದವರಿಗೆ ಅದು ಕಾಡು, ಮಲೆನಾಡು ಗೊತ್ತಿಲ್ಲದವರಿಗೆ ಅದು ಮಲೆನಾಡು, ಅಲ್ಲಿನ ರೈತರ ಭಾಷೆ ಗೊತ್ತಿಲ್ಲದವರಿಗೆ ಅದು ರೈತರ ಭಾಷೆ, ಅಲ್ಲಿನ ಬಾಡುಗಳ ಸೋಮ, ಮಾಯಗಾತಿ ಗಂಗೆ. ಕುವೆಂಪು ಕ್ರಿಯೇಟೆಡ್ ಎ ನ್ಯೂ ಲ್ಯಾಂಗ್ವೇಜ್ ಅಂಡ್ ಎ ನ್ಯೂ ವರ್ಲ್ಡ್. ಆ ಜಗತ್ತೊಂದು ಇದೇ ಕರ್ನಾಟಕದಲ್ಲಿ ಒಂದು ಗೊತ್ತೇ ಇಲ್ದಿದ್ದ ಕಡೆ ಒಂದು ಜಗತ್ತನ್ನು ಕಟ್ಟಿಕೊಟ್ರಲ್ಲ, ಅದು ಕುವೆಂಪು ಅವರ ದೊಡ್ಡ ಸಾಧನೆ ಅಂತ ಕಾಣುತ್ತೆ. ಇದು ಕೂಡ ನಮಗೆ ಗೊತ್ತಿಲ್ಲದ ಕರ್ನಾಟಕವನ್ನು ಕನ್ನಡದವರಿಗೆ ಅನಾವರಣ ಮಾಡುವ ಈ ಕೆಲಸ ಇದೆಯಲ್ಲ, ಇದು ಕುವೆಂಪು ಅವರು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಂತಹ ಒಂದು ಲೋಕ. ಅದು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದ ಲೋಕ ಅಂತಂದರೆ ನೋಡಿ, ನಾವು ಯಾವುದ್ರ ಬಗ್ಗೆ ಆದರೂ ಬರೀಬೇಕಾದ್ರೆ ಇದು ಕೇವಲ ಸ್ವಂತ ಬರವಣಿಗೆಗೂ ನಿಜನೇ, ಅನುವಾದಕ್ಕೂ ನಿಜನೇ. ಯಾವುದಾದ್ರೂ ಒಂದನ್ನು ನಾವು ಬರೀಬೇಕಾದ್ರೆ ಹೇಗೆ ಬರಿತೀವಿ ನಾವು? ಅದಿರೋ ಹಾಗೆ ಬರಿತೀವಿ ನಾವು ಅನ್ಕೋತೀವಿ. ಅದಿರೋ ಹಾಗೆ ಬರಿತೀವ ನಾವು ಅರ್ಥ ಮಾಡ್ಕೊಂಡಾಗ ಬರಿತೀವೋ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅದು ನನಗೆ ಕಾಣುವ ಹಾಗೆ ನಾನು ನೋಡ್ತೀನ, ಅದು ಇರುವ ಹಾಗೆ ನೋಡ್ತೀನ? ನಾನು ಕಾಣೋದು ಅಂದರೆ ಏನು? ಅದರಲ್ಲಿ ನನ್ನ ಹಿನ್ನೆಲೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ? ನಾನು ಆಲೋಚನೆ ಮಾಡೋ ಕ್ರಮ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ? ನಾನು ಪಡೆದಿರ್ತಕ್ಕಂಥ ಅನುಭವಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ? ನಾನು ಕಟ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ? ಯಾವುದು ಕೊಳಕು, ಯಾವುದು ಕೊಳಕಲ್ಲ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ನಾನು ಜಡ್ಜ್ ಮಾಡ್ತೀನಲ್ಲ, ಆ ಕಣ್ಣುಗಳಿಂದ ಅದನ್ನು ನೋಡ್ತಾ ಇರ್ತೀನ? ಅದರಿಂದನೇ ಕನ್ನಡದ ಇತರ ಲೇಖಕರಾದ ಅನಾಕ್ರು, ತರಾಸು ಇತ್ಯಾದಿ ಅನೇಕ ಲೇಖಕರು ಕಂಡ ಹಳ್ಳಿಗಳಿಗೂ ಕುವೆಂಪು ಅವರ ಕಂಡ ಹಳ್ಳಿಗಳಿಗೂ ಇರೋ ವ್ಯತ್ಯಾಸ ಏನು ಅಂತಂದರೆ, ಕುವೆಂಪು ಕಂಡ ಹಳ್ಳಿ ಮತ್ತು ಕುವೆಂಪು ಕಂಡುಕೊಂಡ ಹಳ್ಳಿ ಮತ್ತು ನಮ್ಗೆ ಅವರನ್ನು ತೋರಿಸಿಕೊಟ್ಟಂಥ ಹಳ್ಳಿ. ಅನಾಕ್ರು ಕಾದಂಬರಿಗಳಲ್ಲಿ ಬರೋದು ಅನಾಕ್ರು ಕಂಡ ಹಳ್ಳಿ, ಅವರು ಅರ್ಥ ಮಾಡಿಕೊಂಡು ಹಾಕಿರ್ತಕ್ಕಂಥ ಹಳ್ಳಿ. ಸೊ ಪ್ರತಿಯೊಂದು ಬರವಣಿಗೆ ಕೂಡ ಕಂಡದ್ದೇ ಹೊರತು ಇರುವುದು ಆಗಿರೋದಿಲ್ಲ. ನೀವು ಮನುಷ್ಯನ ಮನಸ್ಸಿನ ಒಳಗಡೆ ಏನಾಗುತ್ತೆ ಅನ್ನೋದು ಬರಿಬೇಕಾದ್ರೂ ಆ ಮಾತು ನಿಜ, ಹೊರಗಡೆ ಲೋಕದಲ್ಲಿ ಏನಾಗ್ತಿದೆ ಅನ್ನೋದು ಬರಿಬೇಕಾದ್ರೂ ಆ ಮಾತು ನಿಜ. ಇದು ಸಾಹಿತ್ಯದ ಓದಿನ ಒಂದು ದೊಡ್ಡ ಸತ್ಯ, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ದು. ಇರುವುದು ಮತ್ತು ಭಾಷೆಯಲ್ಲಿ ಕಟ್ಟುವುದು, ಹಾಗೆ ಕೊಟ್ಟಿದ್ದನ್ನು ಓದಿದವನು ಪಡೆದುಕೊಳ್ಳುವುದು, ಈ ಮೂರೂ ಹಂತಗಳಲ್ಲೂ ಕೂಡ ವಾಸ್ತವ ಅನ್ನುವುದು ಭಾಷಾಂತರ ಹೊಂದ್ತಾ ಇರುತ್ತೆ. ನಾನು ಹೇಳ್ತಾ ಇರೋದು, ಒಬ್ಬ ಲೇಖಕ ತನ್ನದೇ ಭಾಷೆಯಲ್ಲಿ ತನ್ನ ಬದುಕಿನ ಬಗ್ಗೆನೇ ಬರೀಬೇಕಾದರೂ ಕೂಡ ಒಂದು ರೀತಿಯ ಅನುವಾದದ ಭಾಷಾಂತರದ ಪ್ರಕ್ರಿಯೆ ನಡೀತಾ ಇರುತ್ತೆ ಅಂತ. ಇದು ಕಾದಂಬರಿಗಳಲ್ಲಿ ನಡೆದ ಹಾಗೇ ಇತರ ಪ್ರಕಾರಗಳಲ್ಲೂ ನಡೆಯುತ್ತೆ. ಈಗ ಉದಾಹರಣೆಗೆ ನಾಟಕಕ್ಕೆ ಹೋಗೋಣ. ಮೂರನೇದು, ನಾಟಕ ಏಕಕಾಲದಲ್ಲಿ ಎರಡು ಅಸ್ತಿತ್ವಗಳಿರೋದು. ಒಂದು ರಂಗಭೂಮಿಯಲ್ಲಿ, ಇನ್ನೊಂದು ಸಾಹಿತ್ಯ ಕೃತಿಯಲ್ಲಿ. ಕನ್ನಡದ ಮಟ್ಟಿಗೆ ಹೇಳೋದಾದರೆ ಮೊದಲಿಂದನೂ ಸ್ಟೇಜ್ ಮೇಲೆ ಆಡೋ ನಾಟಕದ ಪರಂಪರೆ ಹೆಚ್ಚು ಪ್ರಧಾನವೇ ಹೊರತು ಬರವಣಿಗೆಯಲ್ಲಿ ಬರೆದು ಪುಸ್ತಕ ನಾವು ಲೈಬ್ರರಿಲಿ ಇಟ್ಕೊಂಡು ಸ್ವತಂತ್ರವಾಗಿ ರಂಗಭೂಮಿ ಇಲ್ಲದೆ ಓದ್ತಕ್ಕಂಥ ಒಂದು ಪರಂಪರೆ ಕನ್ನಡದಲ್ಲಿ ಅಥವಾ ಬೇರೆ ಕಡೆನೂ ಹಾಗೆ ಇರ್ಬೋದು, ಕಮ್ಮಿ. ನಾಟಕ ಹುಟ್ಟಿದ್ದೇ ರಂಗಭೂಮಿಯಲ್ಲಿ, ರಂಗಭೂಮಿಗಾಗಿ. ಆದರೆ ಕನ್ನಡಕ್ಕೆ ಬಂದ ಮೊದಲ ಅಶ್ವತ್ಥಾಮನ್ ಆಗ್ಬೋದು, ಪಾರಸಿಕರು ಆಗ್ಬೋದು, ಆ ನಾಟಕಗಳಾಗ್ಬೋದು,
ಬೇರೆ ಅನೇಕ ನಾಟಕಗಳು ರಂಗಭೂಮಿಗೆಂದು ಜನ ಆಡಿದ್ದನ್ನು ಜನ ನೋಡಲೆಂದು ಅದನ್ನು ಬರಿಬೇಕಾ ಅಥವಾ ಜನ ಓದಲೆಂದು ಬರಿಬೇಕಾ ಅನ್ನೋ ಒಂದು ಸವಾಲನ್ನು ಮೊದಮೊದಲ ನಾಟಕಕಾರರು ಬಹಳ ತೀವ್ರವಾಗಿ ಎದುರಿಸಿದ್ರು ಅಂತ ಕಾಣುತ್ತೆ. ಇದು ಕಾಳಿದಾಸನನ್ನು ತಂದಂತಹ ಬಸವಪ್ಪ ಶಾಸ್ತ್ರಿಗಳಾಗಿರಬಹುದು ಅಥವಾ ಶೇಕ್ಸ್ಪಿಯರ್ನ ಕನ್ನಡಕ್ಕೆ ತಂದಂತಹ ಭಾಸನನ್ನು ಕನ್ನಡಕ್ಕೆ ತಂದಂಥ ಬೇರೆ ಬೇರೆ ಭಾಷಾಂತರಕಾರರು ಆಗಿರಬಹುದು. ಎಷ್ಟರ ಮಟ್ಟಿಗೆ ಅಂತಂದರೆ ಅವರಲ್ಲಿ ಕೆಲವರಂತೂ ನಾಟಕ ಒಂದನ್ನು ಕನ್ನಡಕ್ಕೆ ತಂದರೆ ಒಂದು ಪದ್ಯ ಮೂಲ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ವೃತ್ತವಾಗಿಯೇ ಸಂಸ್ಕೃತದಲ್ಲಿ ಬರೆದುಬಿಟ್ಟು ಅದನ್ನು ಹಾಡಾಗಿ ಬದಲಾವಣೆ ಮಾಡಿ ಫುಟ್ನೋತಲ್ಲಿ ಹಾಡು ಹಾಕಿಬಿಟ್ಟು ಆ ಪುಸ್ತಕ ಪ್ರಿಂಟ್ ಆದಾಗ ಹಾಡು ಇರ್ತಾ ಇತ್ತು, ಆ ವೃತ್ತನೂ ಇರ್ತಾ ಇತ್ತು, ಸೂಚನೆ ಏನಿರ್ತದೆ ರಂಗದ ಮೇಲೆ ಹಾಡನ್ನ ಹಾಡಬೇಕು, ಓದ್ಕೋಬೇಕಾದ್ರೆ ಪುಸ್ತಕ ಹಾಡು ಓದ್ಕೊಳ್ಳಿ ಬಿಡಿ, ಆ ವೃತ್ತವನ್ನು ಕಂದ ಪದ್ಯವನ್ನು ಓದಿದ್ರೆ ಸಾಕು. ಶಾಕುಂತಲ ನಾಟಕವನ್ನು ಆಡ್ತಾ ಇದ್ದಾಗ ರಂಗಭೂಮಿ ಮೇಲೆ ವರದಾಚಾರ್ಯ ಕಂಪನಿಯಲ್ಲಿ ನಾಗವೇಣಿ ನಗರಿಗೆ ನಾಂ ಪೋಗಿ ಬರುವೆನೆ ಅಂತ ದುಷ್ಯಂತ ಹಾಡು ಹೇಳ್ತಾನೆ. ನಾಗವೇಣಿ ನಗರಿಗೆ ನಾಂ ಪೋಗಿ ಬರುವೆನೆ ಅರಸು ತನದ ಕಾರ್ಯವೆನ್ನ ತ್ವರಿತಗೊಳಿಪುದೈ. ಒಂಥರ ಗಸ್ತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಕುದುರೆ ಮೇಲೆ ಹೋಗ್ತಾರೆ, ಟಕ್ ಟಕ ಹೋಗ್ತಾರಲ್ಲ, ಹಾಗಿದೆ ಇದು. ನಾಗವೇಣಿ ನಗರಿಗೆ ನಾಂ ಪೋಗಿ ಬರುವೆನೆ ಅರಸು ತನದ ಕಾರ್ಯವೆನ್ನ ತ್ವರಿತಗೊಳಿಪುದೈ. ಇದು ಮೂಲ ಕಾಳಿದಾಸ ಇದನ್ನು ಹೀಗೆ ಬರೆದಿಲ್ಲ. ಬಸವಪ್ಪ ಶಾಸ್ತ್ರಿಗಳು ಕೂಡ ನಾಟಕ ಅನುವಾದ ಮಾಡಬೇಕಾದ್ರೆ ವೃತ್ತದಲ್ಲಿ ದುಷ್ಯಂತ ಅಲ್ಲೇನು ಹೇಳಿರ್ತಾನೆ ಅದನ್ನೇ ಹೇಳಿರ್ತಾನೆ, ಕೆಳಗಡೆ ನೋಡೋ ಜನ ನಾಟಕದಲ್ಲಿ ಕೇಳಿಸ್ಕೊಳ್ಳಿ ಹಾಡಾಗಿ ಅಂತ ಹಾಡುಗಳನ್ನು ಬರೀತಿರ್ತಾರೆ. ಏಕಕಾಲದಲ್ಲಿ ಹಾಡುಗಳನ್ನು ಬರೆಯೋದು, ಮೂಲ ಕಂದ ವೃತ್ತಗಳನ್ನು ಅನುವಾದ ಮಾಡೋದು ಕೂಡ ನಡೀತಾ ಇತ್ತು. ಶ್ರೀಕಂಠೇಶ ಗೌಡ್ರಂತಹ ಅನುವಾದಕರು ಶೇಕ್ಸ್ಪಿಯರ್ನ ಕನ್ನಡಕ್ಕೆ ತರಬೇಕಾದ್ರೆ ಬೇಕು ಅಂತಲೇ ಗ್ರಾಮೀಣ ಭಾಷೆಯನ್ನು ಬಳಸ್ತಾ ಇದ್ರು. ಬಸವಪ್ಪ ಶಾಸ್ತ್ರಿಗಳಂಥ ಅನುವಾದಕರು ಕನ್ನಡಕ್ಕೆ ತಂದಾಗ ಅದನ್ನೇನೆ ಸಂಸ್ಕೃತ ಭೂಯಿಷ್ಠವಾದ ಶಿಷ್ಟ ಕನ್ನಡವನ್ನು ಬಳಸ್ತಾ ಇದ್ರು. ತುರುಬುರಿ ಶೇಷಗಿರಿ ರಾಯರಂಥವರು ಧಾರವಾಡದಲ್ಲಿ ನಾಟಕ ಅನುವಾದ ಮಾಡಿದಾಗ ಅದೇ ಶಾಕುಂತಲವನ್ನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತರ್ತಾ ಇದ್ರು. ಸೊ ಒಂದು ನಾಟಕಕ್ಕೆ ಹಲವು ಅವತಾರಗಳು ಬರೋದನ್ನು ನಾವು ನೋಡ್ತೀವಿ, ಆಯಾ ಕಾಲದ ಅವಶ್ಯಕತೆಗಳಿಗೆ, ಆಯಾ ಪ್ರದೇಶದ ಅವಶ್ಯಕತೆಗಳಿಗೆ ತಕ್ಕ ಹಾಗೆ. ಉದಾಹರಣೆಗೆ ಇವತ್ತೇ ನೀವು ನೋಡಿದ್ರೂ ಕೂಡ ಶಾಕುಂತಲ ನಾಟಕದ ಎಷ್ಟೊಂದು ಅನುವಾದಗಳು ಕನ್ನಡದಲ್ಲಿ ಬಂದಿದೆ ಬೇರೆ ಬೇರೆ ಕಾಲದಲ್ಲಿ ಅಂದರೆ, ಮತ್ತು ಅನುವಾದಗಳಲ್ಲಿ ಕೊಡುವಂತಹ ವಿವರಗಳ ಮೂಲಕವೇ ದೃಷ್ಟಿಕೋನವೂ ಬದಲಾಗಿದೆ ಅಂತ ಕೆ ವಿ ಸುಬ್ಬಣ್ಣವರ ಅನುವಾದ ಅಥವಾ ಕೆ ವಿ ಸುಬ್ಬಣ್ಣವ್ರು ಬರೆದ ಲೋಕಶಾಕುಂತಲ ಅಂತ ಅನ್ನೋದು, ವೈದೇಹಿಯವರ ಕತೆ, ಈ ಥರ ಹಲವು ರೂಪಗಳನ್ನು ನೋಡಿದ್ರೆ ಒಂದು ಮೂಲ ಹಲವು ಅವತಾರಗಳನ್ನು ಪಡೆದಿರೋದನ್ನು ಕನ್ನಡದಲ್ಲಿ ನಾವು ನೋಡ್ತೀವಿ. ಅವತಾರ ಅನ್ನೋದು ಅದನ್ನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲೂ ಕೂಡ ಹೌದು, ಹಾಗೆಯೇ ಕನ್ನಡಕ್ಕೆ ತಂದು ಬಳಸಿರೋ ಕನ್ನಡದ ರೀತಿಯಲ್ಲೂ ಕೂಡ ಹೌದು. ಅದಕ್ಕೇ ಹೇಳ್ತಾರೆ, ಯಾವುದೇ ಒಂದು ದೊಡ್ಡ ಕಾದಂಬರಿ, ದೊಡ್ಡ ಕಾವ್ಯ, ದೊಡ್ಡ ಪದ್ಯ ಮತ್ತೆ ಮತ್ತೆ ಇನ್ನೊಂದು ಭಾಷೆಯಲ್ಲಿ ಹುಟ್ಟು ಬರಬೇಕಾಗತ್ತೆ. ಯಾಕೆ ಅಂದರೆ ಕನ್ನಡ ಅನ್ನೋ ಭಾಷೆನೇ ಕಾಲದಿಂದ ಕಾಲಕ್ಕೆ ಚೇಂಜ್ ಆಗಿರೋದ್ರಿಂದ ಹೊಸ ಕಾಲದ ಕನ್ನಡಕ್ಕೆ ಅನುಗುಣವಾಗಿ ಹಳೆಯ ಕಾಲದ ಕೃತಿಯನ್ನು ಬೇರೊಂದು ಕನ್ನಡದಲ್ಲಿ ತರಬೇಕಾಗಿ ಬರುತ್ತೆ ಅಂತ ಅಂದ್ಕೊಂಡು. ಬಸವಪ್ಪ ಶಾಸ್ತ್ರಿಗಳ ಶಾಕುಂತಲ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಈಗ ಶಾಕುಂತಲ ತರಬೇಕು ಅಂದರೆ ಮತ್ತೊಂದು ಥರನೇ ತರಬೇಕಾಗುತ್ತೆ. ಹೀಗಾಗಿ ಅನುವಾದಗಳ ಪುನರ್ಜನ್ಮ ಅನ್ನೋ ಒಂದು ಪ್ರಕ್ರಿಯೆ ಕೂಡ ಕನ್ನಡದಲ್ಲಿ ಮೊದಲಿಂದ ನಡೀತಾ ಬಂದಿರೋದು. ಸೊ ಇದೆಲ್ಲ ಇಟ್ಕೊಂಡು ನೋಡಿದಾಗ ನಾಟಕ ತಗೊಳ್ಳಿ, ಕತೆ ಕಾದಂಬರಿ ತಗೊಳ್ಳಿ, ಕಾವ್ಯ ತಗೊಳ್ಳಿ, ಭಾವಗೀತೆ ತಗೊಳ್ಳಿ, ಎಲ್ಲ ಫಾರಮ್ಗಳಲ್ಲೂ ಆಗ್ತಾ ಬಂದಿರೋದು ಏನು ಅಂತಂದರೆ, ಅನುವಾದ ಅಂತ ಶುರು ಮಾಡಿದ್ದು ಅನುವಾದವಾಗಿ ಉಳಿಯದೆ ಅದೊಂದು ಹೊಸ ಸೃಷ್ಟಿಯಾಗಿ, ಆ ಹೊಸ ಸೃಷ್ಟಿಯಿಂದ ಶುರುವಾಗಿದ್ದು ಕನ್ನಡದಲ್ಲಿ ಹೊಸ ಪರಂಪರೆಯನ್ನು ಹಾಕಿಕೊಟ್ಟಿತು ಅಂತ ಅನ್ನೋದು. ಈ ಹೊಸ ಪರಂಪರೆಯ ಹುಟ್ಟಿಗೆ ಭಾಷಾಂತರಗಳಿಂದಾದ ಪ್ರಯೋಜನ ಇದೆಯಲ್ಲ, ಅದು ಅವತ್ತಿಗೆ ಮಾತ್ರವಲ್ಲ ಇವತ್ತಿಗೂ ಕೂಡ ಬಹಳ ಮುಖ್ಯವಾದ್ದು. ಹಾಗೆಯೇ ಅನುವಾದಗಳು ಆಗ್ತಾ ಹೋಗುತ್ತಲ್ಲ ಬೇರೆ ಬೇರೆ ಕಾಲಕ್ಕೆ, ಯಾವಾಗ ಯಾವುದು ಅನುವಾದ ಆಗುತ್ತೆ, ಯಾವುದಾಗಲ್ಲ ಅನ್ನೋದು ಕೇವಲ ಅನುವಾದ ಮಾಡೋನ ಫ್ಯಾನ್ಸಿ ಮೇಲೆ ಡಿಪೆಂಡ್ ಆಗಲ್ಲ, ಅವನ ಇಷ್ಟದ ಮೇಲೆ ಆಗಬಾರ್ದು ಅಂತಲ್ಲ. ಕೆಲಸ ನನಗಿದು ಇಷ್ಟ ಆಯಿತು ನಾನು ಮಾಡ್ತೀನಿ ಅಂತ ಯಾರೋ ಒಬ್ಬ ಅನುವಾದಕ ಮಾಡಬಹುದು, ಆದರೆ ಅದು ಲೋಕದಲ್ಲಿ ಅಷ್ಟು ಗಮನ ಸೆಳೆಯುತ್ತಾ, ಡಸ್ ಇಟ್ ಕಮ್ ಟು ದಿ ಫೋರ್ಗ್ರೌಂಡ್ ಅನ್ನೋ ಪ್ರಶ್ನೆ ಕೇಳಿದ್ರೆ
ಆ ಒಂದು ಸಮುದಾಯದ ಸಂಸ್ಕೃತಿಯ ಆ ಕಾಲದ ಅವಶ್ಯಕತೆ ಇದೆಯಲ್ಲ, ಅದಕ್ಕೆ ತಕ್ಕ ಹಾಗಿನ ಮೂಲ ಕೃತಿಗಳನ್ನು ಒಂದು ಭಾಷೆ ಆರಿಸ್ಕೋತಾ ಹೋಗುತ್ತೆ. ಉದಾಹರಣೆಗೆ ದಲಿತ ಬಂಡಾಯ ಚಳುವಳಿಗಳು ಬಂದ ಕಾಲದಲ್ಲಿ ಮರಾಠಿಯಿಂದ ದಲಿತ ಆತ್ಮಕಥೆಗಳ ಒಂದು ಮಹಾಪೂರವೇ ಬಂತು. ಈಚಿನ ವರ್ಷಗಳಲ್ಲಿ ಆಫ್ರಿಕಾದಿಂದ ಬಂದಂಥ ಬರವಣಿಗೆಗೆ ಹೆಚ್ಚು ಜಾಗ ಸಿಗ್ತಾ ಇದೆ. ದಕ್ಷಿಣ ಅಮೆರಿಕಾದ ಭಾಷೆಗಳಿಂದ ಬಂದಂಥ ಅನುವಾದಗಳಿಗೆ ಹೆಚ್ಚಿಗೆ ಜಾಗ ಸಿಗ್ತಾ ಇದೆ. ಒಂದು ಕಾಲದಲ್ಲಿ ಇಂಗ್ಲೀಷ್ನವ್ರು ಕೊಡ್ತಾ ಇದ್ದ ವಿದ್ಯಾಭ್ಯಾಸ ಮಾತ್ರ ಇದ್ದಾಗ ಇಂಗ್ಲೀಷ್ ಭಾಷೆಯಲ್ಲಿ ಬರೆದಂಥ ಕೃತಿಗಳೇ, ಶೇಕ್ಸ್ಪಿಯರ್ ನಾಟಕನೇ ಒಂದು ವರ್ಷಕ್ಕೆ BSc ಓದೋ ಹುಡುಗರು ನಮಗೆಲ್ಲ 2 ನಾಟಕ 3 ನಾಟಕ ಶೇಕ್ಸ್ಪಿಯರ್ ನಾಟಕ ಓದ್ತಾ ಇದ್ವಿ ನಾವು. ಹೀಗೆ ಯಾವುದನ್ನು ನಮ್ಮ ಭಾಷೆಗೆ ತಂದುಕೊಳ್ಳುತ್ತೇವೆ ಅನ್ನೋದರ ಹಿಂದೆ ಕೂಡ ಒಂದು ವಿಶಿಷ್ಟವಾದ ರೀತಿಯ ರಾಜಕೀಯ ಕೆಲಸ ಮಾಡ್ತಾ ಹೋಗುತ್ತೆ. ರಾಜಕೀಯ ಅಂದ ತಕ್ಷಣ ತಪ್ಪು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅದು ಸಾಮಾನ್ಯವಾಗಿ ಒಂದು ಸಂಸ್ಕೃತಿಯಲ್ಲಿ ಜರುಗುವ ಒಂದು ವಿದ್ಯಮಾನ, ಒಂದು ಹ್ಯಾಪ್ನಿಂಗ್ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ನಾವು ಅದನ್ನು ಸರಿಯಾಗಿ ನೋಡಿಕೊಂಡರೆ, ಸರಿಯಾಗಿ ಬಳಸಿಕೊಂಡರೆ ಅದು ನಮ್ಮನ್ನು ಪೋಷಿಸುತ್ತೆ, ನಮ್ಮ ಭಾಷೆಯನ್ನು, ನಮ್ಮ ಸಾಹಿತ್ಯದ ಬೆಳವಣಿಗೆಯನ್ನು ಅದು ಇನ್ನಷ್ಟು ಮತ್ತಷ್ಟು ಶ್ರೀಮಂತವಾಗುವ ಹಾಗೆ ಮಾಡ್ತಾ ಹೋಗುತ್ತೆ. ಇದು ಬೇರೆ ಭಾಷೆಗಳನ್ನು ಬಳಸ್ಕೊಳ್ತಕ್ಕಂಥ ರೀತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಕನ್ನಡ ಮೊದಲಿಂದಾನು ಈ ಥರ ಮಾಡ್ತಾನೇ ಬಂದಿದೆ ಅನ್ನೋದು ಕನ್ನಡವನ್ನು ಶ್ರೀಮಂತ ಭಾಷೆಯಾಗಿ ಮಾಡಿದೆ. ಉದಾಹರಣೆಗೆ ನಮ್ಮಲ್ಲಿ ಸ್ವಲ್ಪ ಗಮನ ಇಟ್ಟು ತೆಲುಗು ಭಾಷೆಯಲ್ಲಿ ಬಂದಿರುವ 20ನೇ ಶತಮಾನ ಸಾಹಿತ್ಯವನ್ನು ನೋಡಿದಾಗ, ಹಾಗೆಯೇ ತಮಿಳಲ್ಲಿ ಬಂದಿರೋದನ್ನು ನೋಡಿದಾಗ, ಮಲಯಾಳಮಲ್ಲಿ ಬಂದಿರೋದು ನೋಡಿದಾಗ, ಬಂಗಾಳಿಲಿ ಬಂದಿರೋದು ನೋಡಿದಾಗ, ಮರಾಠಿಲಿ ಬಂದಿರೋದು ನೋಡಿದಾಗ, ಯಾವುದು ಹೊರಗಿನಿಂದ ನಮಗೆ ಬಂದಿದೆ ಮತ್ತು ಅದನ್ನು ನಮ್ಮನ್ನು ಹೇಗೆ ಬೆಳೆಸಿದೆ ಅಥವಾ ಹೇಗೆ ಬೆಳೆಸಿಲ್ಲ ಅನ್ನೋದನ್ನು ಕೂಡ ನಮಗದು ಕನ್ನಡಿಯ ಹಾಗೆ ತೋರಿಸ್ತಾ ಹೋಗ್ತಾ ಇರುತ್ತೆ. ಅದ್ರ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು, 20ನೇ ಶತಮಾನದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಈ ಅನ್ಯ ಭಾಷೆಗಳ ಪ್ರಭಾವದ ಒಂದು ಯಾತಾಯಾತ ಇದೆಯಲ್ಲ, ಈ ಲಾಳಿಯಾಟ ಇದೆಯಲ್ಲ, ಇದನ್ನು ಕೂಡ ಗ್ರಹಿಸೋದೇ ಆಗಿರುತ್ತೆ. ಹೀಗೆ ಮಾಡೋಕ್ಕೆ ಹೋದಾಗ ಯಾವ ಸಂಗತಿಗಳನ್ನು ಮುಂಚೆ ಗ್ರಹಿಸಬೇಕಾಗುತ್ತೆ? ಒಬ್ಬ ಅನುವಾದಕ ಅಂದವನು, ಕನ್ನಡಕ್ಕೆ ತರ್ತಾ ಇರೋನು, ಹೊಸದಾಗಿ ಕಟ್ತಾ ಇರತಕ್ಕಂಥವನು ಬರವಣಿಗೆಯ ಹೊಸ ಕ್ರಮಗಳನ್ನು, ಹೊಸ ದಾರಿಗಳನ್ನು, ಓಹೋ ಈ ವಿಷಯನ ಹೀಗೂ ಹೇಳ್ಬೋದಲ್ಲ, ಬೇರೆ ಯಾವುದೋ ಒಂದು ದೇಶದಲ್ಲಿ, ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಹಾಗೆ ಹೇಳಿರುವುದು ನಮಗೂ ಪ್ರಸ್ತುತ ಆಗತ್ತಲ್ಲ ಅಂತ ಕಂಡುಕೊಂಡಾಗ ಅದು ಆ ಲೇಖಕನ ಮನಸ್ಸಿಗೆ ಏನು ಮಾಡುತ್ತೆ? ಮತ್ತು ಅವನು, ಇದು ನನಗೆ ಬಹಳ ಮುಖ್ಯವಾಗಿ ಕನ್ನಡವನ್ನು ಬೆಳೆಸಿರ್ತಕ್ಕಂಥ ಸಂಗತಿ ಅಂತಲೇ ನಾನು ಅಂದ್ಕೊಂಡಿರೋದು, ಒಂದು ಸಾಹಿತ್ಯ ಅನ್ನೋದು ಏನು ಹೇಳುತ್ತೆ ಅನ್ನೋದು, ಹೇಗೆ ಹೇಳುತ್ತೆ ಅನ್ನೋದು, ಒಂದು ಸಾಹಿತ್ಯ ಕೃತಿಯ ವಸ್ತು ಇದೆ, ಯಾವುದೋ ಒಂದು ಕತೆ ಇದೆ, ಆ ಕಥೆಯಿಂದ ಅದು ಮುಖ್ಯವಾಗುತ್ತೋ ಅಥವಾ ಆ ಕಥೆಯನ್ನು ಕಟ್ಟಿರುವ ರೀತಿಯಿಂದ ಅದು ಮುಖ್ಯವಾಗುತ್ತೋ? ಒಂದೇ ಕಥೆಯನ್ನು ಬೇರೆ ರೀತಿಯಲ್ಲಿ ಕಟ್ಟಿಕೊಟ್ಟಾಗ ಅದು ಬೀರ್ತಕ್ಕಂಥ ಪ್ರಭಾವ ಬೇರೆ ಇರುತ್ತೋ? ಇವತ್ತಿನ ಕಮ್ಯುನಿಕೇಷನ್ನಲ್ಲಿ ದ ಮೀಡಿಯಮ್ ಈಸ್ ದ ಮೆಸೇಜ್ ಅನ್ನೋ ಮಾತನ್ನು ಬಳಸ್ತಾರೆ. ಚಿತ್ರ, ಸಂಗೀತ ಇಂಥದ್ರಲ್ಲಂತೂ ನಮ್ಗೆ ಭಾಳ ಸ್ಪಷ್ಟವಾಗೇ ಇದು ಗೊತ್ತಾಗುತ್ತೆ. ಹೇಗೆ ಹೇಳಿದ್ದಾನೆ, ಹೇಗೆ ಮಾಡಿದ್ದಾನೆ, ಹೇಗೆ ಹಾಡಿದ್ದಾನೆ ಅನ್ನುವುದು, ಏನು ಹಾಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚು ಮುಖ್ಯವಾಗುತ್ತೆ ಅನ್ನೋದು. ಸಾಹಿತ್ಯದಲ್ಲಿ ಅದು ಭಾಷೆ ರೂಪದಲ್ಲೇ ಇರೋದರಿಂದ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಅದನ್ನು ಗ್ರಹಿಸುವ ರೀತಿಯಲ್ಲಿಯೇ ವಸ್ತುವಿಗೆ ಒತ್ತು ಕೊಡುವ, ಅದರ ಆಕೃತಿಗೆ ಅಷ್ಟು ಗಮನ ಕೊಡದೇ ಇರತಕ್ಕಂಥ ಒಂದು ಹವ್ಯಾಸವನ್ನು ನಾವು ಕಲ್ತ್ಕೊಂಡ್ಬಿಟ್ರೆ, ಇದಕ್ಕೆ ನಮಗೆ ಶಿಕ್ಷಣ ಕೂಡ ಅನುವು ಮಾಡಿಕೊಟ್ಟುಬಿಟ್ರೆ, ಸಾಹಿತ್ಯದ ಹಲವು ಸಾಧ್ಯತೆಗಳಿದೆಯಲ್ಲ, ಅದು ತೆರೆಯಬಹುದಾದ ಅನೇಕ ಬಾಗಿಲುಗಳಿದೆಯಲ್ಲ, ಅದನ್ನು ಮುಚ್ಕೊಂಡು ಬಿಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಮ್ಮ ಬರವಣಿಗೆ ನಾವು ಮಾಡುವ ವಾದವೋ ಅಥವಾ ನಾವು ಕಟ್ಟಿಕೊಡುವ ಲೋಕವೋ, ಕಟ್ಟಿಕೊಡುವ ಲೋಕವನ್ನು ಕಟ್ಟಿಕೊಡೋದ್ರ ಹಿಂದೆ ಒಂದು ತಿಳುವಳಿಕೆ ಇರಬಹುದು. ಆದರೆ ಆ ತಿಳುವಳಿಕೆ ವಾದಭೂಮಿಯಾಗಿಬಿಟ್ರೆ ಅದು ಕಾಮಾಲೆ ಕಣ್ಣಿನ ಬರವಣಿಗೆ ಆಗ್ತಾ ಹೋಗುತ್ತೆ.
ಈ ಕಾಮಾಲೆ ಕಣ್ಣಿನ ಬರವಣಿಗೆಯ ಒಂದು ಚಟವನ್ನು ಹೇಗೆ ತಪ್ಪಿಸ್ಕೊಳ್ಳೋದು? ನಮ್ಮ ಭಾಷೆ ಒಳಗಡೆನೇ ಇನ್ಬ್ರೀಡಿಂಗ್ ಶುರು ಆಗ್ಬಿಟ್ಟು ಅದು ಹೇಗೆ ಇಟ್ಕೊಳ್ಳೋದು, ಅದನ್ನ ಹಿಡಿಯೋದು? ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ನಾನು ಓದ್ತಾ ಇರ್ತಕ್ಕಂಥ ಬೇರೆ ಭಾಷೆಗಳ ಸಾಹಿತ್ಯದಿಂದ ಬಂದಿರೋ ತಿಳುವಳಿಕೆನೇ ನಂಗೆ ಇದನ್ನು ಹೇಳೋಕ್ಕೆ ಸಾಧ್ಯ ಆಗ್ತಿರುತ್ತೆ. ನಾನು ಅರ್ಥ ಮಾಡ್ಕೊಂಡಿರೋ ಲೋಕ ಇಲ್ಲಿದೆಯೋ ಅಲ್ಲಿದೆಯೋ. ಉದಾಹರಣೆಗೆ, ಸ್ತ್ರೀವಾದದ ಪ್ರಾಬಲ್ಯದ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದ್ದು ಯಾವ ಅನುಮಾನವೂ ಇಲ್ಲದೆ ಆ ಮಾತು ನಿಜ. ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಆಗ್ತಾ ಬಂದಿದೆ, ಆಗ್ತಾ ಇದೆ, ಮುಂದೆಯೂ ಆಗ್ತಾ ಹೋಗುತ್ತೆ. ಅದನ್ನು ತಪ್ಪಿಸುವ ಪ್ರಯತ್ನಗಳು ನಡೀತಾ ಹೋಗುತ್ತೆ, ಕಮ್ಮಿ ಮಾಡೋ ಪ್ರಯತ್ನಗಳಾಗ್ತಾ ಹೋಗ್ತಿರುತ್ತೆ. ಅದು ಒಂದು ಪ್ರಾಸೆಸ್ ಅದು. ಆದರೆ ಅದನ್ನು ಇಟ್ಕೊಂಡು ಇನ್ನೊಂದು ಪದ್ಯನೋ, ಕಥೆನೋ, ಕಾದಂಬರಿನೋ, ನಾಟಕನೋ ಬರೀತೀನಿ ಅಂತ ಹೊರಟಾಗ, ನಿನ್ನ ಕಾಲದ ಲೋಕ ನಿನ್ನ ಮೇಲೆ ಒಡ್ಡುವ ಒತ್ತಾಯಗಳಿಂದ ತಪ್ಪಿಸ್ಕೊಳ್ಳೋಕೆ ನಿನಗೆ ದಾರಿ ಎಲ್ಲಿ ಸಿಕ್ಕುತ್ತೆ? ನಿನ್ನ ಕಾಲದ ಸಾಹಿತ್ಯದಲ್ಲಿ ಸಿಕ್ಕುತ್ತಾ? ಹೊರಗಡೆ ಸಾಹಿತ್ಯದಲ್ಲಿ ಸಿಕ್ಕುತ್ತಾ? ಹಿಂದೆ ಬಂದ ಸಾಹಿತ್ಯದಲ್ಲಿ ಸಿಕ್ಕುತ್ತಾ? ಬೇರೆ ಭಾಷೆಗಳಲ್ಲಿ ಬಂದುವಂಥ ಸಾಹಿತ್ಯಗಳಲ್ಲಿ ಸಿಕ್ಕುತ್ತಾ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ, ನನಗೆ ಇವತ್ತಿಗೂ ಸಿಗ್ತಕ್ಕಂಥ ಉತ್ತರ, ಅನ್ಯ ಭಾಷೆಗಳ ಸಾಹಿತ್ಯದಲ್ಲೂ ಕೂಡ ಇದನ್ನು ನಾವು ನೋಡಬಹುದು. ಅನ್ಯ ಭಾಷೆ ಅಂದರೆ ಇಂಗ್ಲೀಷೋ, ಫ್ರೆಂಚೋ, ಜರ್ಮನ್ನೋ ಅಷ್ಟೇ ಅಂತಲೇ ಹೇಳ್ತಿಲ್ಲ. ಅವು ಹೌದು, ಆದರೆ ಅಷ್ಟೇ ಅಂತಲೇ ಹೇಳ್ತಾ ಇಲ್ಲ. ಅದರಾಚೆಗೆ ಭಾರತೀಯ ಭಾಷೆಗಳಲ್ಲೇ ಬಂದಿರತಕ್ಕಂಥ ಬರವಣಿಗೆ ಓದಿದಾಗಲೂ ಕೂಡ ನಮಗೆ ನಮ್ಮ ಕಣ್ಣುಗಳಿಗೆ ಅಂಟಿಕೊಂಡಿರುವ ಕಾಮಾಲೆಯ ಗುಣ ಗೊತ್ತಾಗುತ್ತೆ. ತಿಳುವಳಿಕೆಗೂ ಹಠಮಾರಿತನಕ್ಕೂ ಒಂದು ವ್ಯತ್ಯಾಸ ಇದೆ. ಇವುಗಳನ್ನು ಮೀರುವ ದಾರಿಗಳು ಮತ್ತು ಈ ಸತ್ಯವನ್ನು ಹೇಳುವುದು ಹೇಗೆ ಅಂತ ಕಂಡುಕೊಳ್ಳುವ ದಾರಿಗಳು ನಮಗೆ ಹೊರಗಡೆಯಿಂದ ಸಿಕ್ಕುವ ಸಾಧ್ಯತೆಗಳು ಇದೆ ಅಂತ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ದಾರಿಗಳನ್ನು ನಾವು ಸ್ವಂತ ಓದಿಂದನೂ ಕಂಡ್ಕೋತಾ ಇರ್ತೀವಿ, ಕನ್ನಡದಲ್ಲಿ ಬಂದಿರತಕ್ಕಂಥ ಬರವಣಿಗೆಗಳ ಮೂಲಕನೂ ಕಂಡ್ಕೋತಾ ಇರ್ತೀವಿ, ಅದರ ಆಚಿಂದನೂ ನಾವು ಕಂಡ್ಕೋತಾ ಇರ್ತೀವಿ. ಹಾಗೆಯೇ ಒಬ್ಬ ಲೇಖಕ ಆದವನು ಅನುವಾದ ಮಾಡಬೇಕು ಅಂತ ಹೊರಟಾಗ ಏನು ಹೇಳ್ತಾನೆ? ಅಲ್ಲಿ ಏನಿದೆಯೋ ಅದನ್ನು ಹೇಳೋದಾ ಅಥವಾ ಅದಕ್ಕಿಂತ ಭಿನ್ನವಾಗಿ ಹೇಳೋದಾ? ಇದು ಅನುವಾದಕರನ್ನು ಮತ್ತೆ ಕಾಡಿರ್ತಕ್ಕಂಥ ಪ್ರಶ್ನೆ. ಅನುವಾದ ಅಂದರೆ ಬರೀ ಟ್ರಾನ್ಸ್ಲೇಷನ್ ಅನ್ನೋ ಅರ್ಥದಲ್ಲ, ಬೇರೆ ನಮ್ಮದಾಗಿ ಕಟ್ಟುವಾಗಲೂ ಈ ಪ್ರಶ್ನೆ ಹುಡ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಅನುವಾದ ಒಂದು ಭಾಷೆ ಅನ್ನೋದು ಕೇವಲ ಒಂದು ಉಪಕರಣ ಅಲ್ಲ, ಅದು ಒಂದು ಟೂಲ್ ಅಲ್ಲ. ಅದು ಒಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿ, ನಿರ್ದಿಷ್ಟ ಕಾಲದಲ್ಲಿ, ನಿರ್ದಿಷ್ಟ ಸನ್ನಿವೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವಸ್ತು. ಅದು ಆ ವಸ್ತುವಿಗೆ, ಆ ಸಂಸ್ಕೃತಿಯ ಹಲವಾರು ವಿವರಗಳು, ಹಲವಾರು ನಂಬಿಕೆಗಳು, ಹಲವಾರು ಪರಿಪಾಠಗಳು ಎಲ್ಲನೂ ಅಂಟ್ಕೊಂಡಿರುತ್ತೆ. ಕ್ರಾಸ್ ಕಲ್ಚರಲ್ ಟ್ರಾನ್ಸ್ಲೇಷನ್ ಯಾವ ಥರದ್ದು? ಕ್ರಾಸ್ ಕಲ್ಚರಲ್ ಟ್ರಾನ್ಸ್ಲೇಷನ್ ಅಂದ ತಕ್ಷಣವೇ ಈ ಪ್ರಶ್ನೆ ಹುಟ್ಕೊಂಡು, ತೆಲುಗಿಂದ ತಮಿಳಿಂದ ಕನ್ನಡಕ್ಕೆ ತರೋದು ಅಸ್ಸಾಮಿಯಿಂದನೋ ಬಂಗಾಳಿಯಿಂದ ತರೋದಕ್ಕಿಂತ ಕಷ್ಟನೋ ಸುಲಭನೋ? ಇಂಗ್ಲೀಷ್ನಿಂದ ತರೋದು ಅದಕ್ಕಿಂತ ಕಷ್ಟನೋ? ಆಫ್ರಿಕನ್ ಭಾಷೆಗಳಿಂದ ತರಬೇಕು ಅಂತ ಹೋದರೆ ಬೇರೆ ರೀತಿಯ ಸವಾಲುಗಳು ಹುಟ್ಟುತ್ತಾ ಹೋಗುತ್ತೋ? ಈ ಸವಾಲುಗಳನ್ನ ನೀವು ಅಲ್ಲಿರೋ ಹಾಗೇ ಅನುವಾದ ಮಾಡಿದ ತಕ್ಷಣ ಏನಾಗುತ್ತದು? ಅಲ್ಲಿ ಇರುವುದೇನು, ನಮಗೆ ತಲುಪೋದೇನು? ನಮಗೆ ಎರಡು ಭಾಷೆ ಗೊತ್ತಿದೆ ಎಂದು ಮಾತ್ರಕ್ಕೆ ಅನುವಾದ ಮಾಡೋಕ್ಕಾಗುತ್ತೋ? ಎರಡು ಭಾಷೆ ಗೊತ್ತಿರಬೇಕಾದ್ರೆ ನಮ್ಗೆ ಕೇವಲ ಎರಡು ಭಾಷೆನೋ ಎರಡು ಸಂಸ್ಕೃತಿನೋ? ಮತ್ತು ಇನ್ಯಾವುದೋ ಭಾಷೆಯಲ್ಲಿ ಯಾರೋ ಒಬ್ಬ ಬರ್ದಿಯನಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು, ನಮ್ಮದಾಗಿ ಮಾಡ್ಕೊಳ್ಳೋದು ಅಂದರೆ ಏನು? ಅವನ ಅರ್ಥ ಅಂದರೆ ಏನು? ಇದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮಲ್ಲಿ ಅನುವಾದ ಮಾಡ್ತಾ ಇರೋರಿಗೆ, ಅನುವಾದ ಓದ್ತಾ ಇರೋರಿಗೆ ಮತ್ತೆ ನಮಗೆ ಬರೋ ಪ್ರಶ್ನೆ ಏನಪ್ಪ ಅಂದರೆ, ಮೂಲ ಲೇಖಕ ಏನನ್ನ ಬರೆದಿದ್ದಾನೋ ಅದನ್ನೇ ಹೇಳಬೇಕು ಅಂತ ಅನ್ಕೋತಾರೆ. ಏನು ಹಾಗಂದರೆ, ಮೂಲ ಲೇಖಕನ ಮನಸ್ಸಲ್ಲಿದೆ ಏನಿದೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ಭಾಷೆಯಲ್ಲಿ ನಮ್ಮ ಕವಿಗಳ ಬರೆದ ಅವರ ಮೂಲದಲ್ಲಿ ಅವರ ಮನಸ್ಸಲ್ಲಿ ಏನಿತ್ತು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಬಸವಣ್ಣನವರು ಒಂದು ವಚನ ಓದಿದಾಗ ಬಸವಣ್ಣನವರ ಮನಸ್ಸಲ್ಲಿ ಏನಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಬಹಳ ಬಿಕ್ಕಟ್ಟಿದ್ದು. ಹೀಗಿದ್ದಾಗ ಮೂಲ ಅನ್ನುವುದು ನಾನು ಅರ್ಥ ಮಾಡಿಕೊಂಡಿದ್ದೋ, ಮೂಲ ಅನ್ನೋದಲ್ಲಿ ಇರೋದು ಒಂದೇ ಮೂಲನ ಹಲವು ಅನುವಾದಕರು ಹಲವು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೋ? ಆವಾಗ ನನ್ನ ಅನುವಾದ ಮಾತ್ರ ಆಗುತ್ತೋ ಅಥವಾ ಅದು
ಇತರರನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗುರಿ ಇರುತ್ತೋ ಅದಕ್ಕೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಅನುವಾದ ಮಾಡ್ತಾನೆ ನಮ್ಮ ಲೇಖಕರು ಅನುವಾದಕರು ತಾವಾಗಿ ಕಂಡುಕೊಳ್ತಾ ಹೋಗಿದ್ದಾರೆ. ಅದರಿಂದಾನೇ ಅದು ಬೇರೆ ಬೇರೆ ಆಕಾರಗಳನ್ನು ಪಡೆದಿದೆ, ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರಿದೆ. ಹೀಗೆ ನೋಡ್ತಾ ಹೋದಾಗ ಮೂಲ ಅಂತ ನಾವು ಯಾವುದನ್ನು ಕರಿತೀವೋ ಆ ಮೂಲನೇ ಒಂದು ಮರೀಚಿಕೆ, ಇಟ್ಸ್ ಎ ಮಿರಾಜ್. ಆ ಮೂಲದ ನೆರಳಲ್ಲಿ ನಾವು ಕಟ್ಟಿಕೊಳ್ಳುವ ಅನುವಾದಕನೊಬ್ಬನು ಕಟ್ಟಿಕೊಳ್ಳುವ ಮೂಲ ಇದೆಯಲ್ಲ, ಅದು ಕನ್ನಡದಲ್ಲಿ ನಿಜವಾಗುತ್ತಷ್ಟೆ. ಅದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ? ನನ್ನ ಕನ್ನಡಕ್ಕಿರುವ ಶಕ್ತಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಅರ್ಥ ಮಾಡಿಕೊಂಡದ್ದಕ್ಕೂ ನಾನು ನನ್ನ ಅನುವಾದದಲ್ಲಿ ಕಟ್ಟಿಕೊಟ್ಟದ್ದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸ ನನಗೆ ಮಾತ್ರ ಸೀಮಿತವಾದ್ದಲ್ಲ, ಅನುವಾದಕನಿಗೆ ಮಾತ್ರ ಸೀಮಿತವಾದ್ದಲ್ಲ, ಅದು ಭಾಷೆಯ ಶಕ್ತಿಗೂ ಕೂಡ ಸೀಮಿತವಾದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಏನಾಗುತ್ತೆ, ನಾನು ಹೇಳ್ತಿರೋದು ಏನು ಅಂತಂದರೆ, ಕೆಲವು ಭಾಷೆಗಳಲ್ಲಿರುವುದನ್ನು ಅಲ್ಲಿ ಇರುವ ಹಾಗೆ ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದು ಆ ಭಾಷೆಯ ಶಕ್ತಿಗೆ, ಭಾಷೆಯ ರಚನೆಗೆ, ಪದರಚನೆಗೆ, ವಾಕ್ಯ ರಚನೆಗೆ, ನಾದ ರಚನೆಗೆ ಸಂಬಂಧಪಟ್ಟಂಥ ವಿಷಯ ಅದು. ಉದಾಹರಣೆಗೆ, ಕನ್ನಡದಲ್ಲಿ ಇಷ್ಟೊಂದು ಜನ ಗಜಲ್ಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಭಾಳ ಕಷ್ಟಪಟ್ಟೇ ಮಾಡಿದ್ದಾರೆ, ಭಾಳ ಮನಸ್ಸಿಟ್ಟೇ ಮಾಡಿದ್ದಾರೆ, ಮಾಡಿರೋರೆಲ್ಲ ಭಾಳ ಪ್ರತಿಭಾವಂತರೇ. ಆದರೆ ಉರ್ದು ಅಥವಾ ಪರ್ಷಿಯನ್ ಅಥವಾ ಅರೇಬಿಕ್ ಭಾಷೆ ಗಜಲ್ ಮೂಲದಲ್ಲಿ ಬಂದಿದೆಯಲ್ಲ, ಆ ಭಾಷೆಗಳಿಗೆ ಇರುವಂತಹ ಕೆಲವು ರಾಚನಿಕ ವಿವರಗಳು ಅದನ್ನು ಕನ್ನಡದಂಥ ಭಾಷೆಯಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲದ ಹಾಗೆ ಮಾಡಿರುತ್ತೆ. ಹಾಗೆ ಕನ್ನಡದಲ್ಲಿರ್ತಕ್ಕಂಥ ಎಷ್ಟೋ ವಿವರಗಳನ್ನು, ಎಷ್ಟೋ ರಚನೆಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ, ಪ್ರಪಂಚದ ಎಷ್ಟೇ ಶಕ್ತಿಶಾಲಿಯಾದ ಭಾಷೆಯಲ್ಲಿ ಹೇಳೋದಕ್ಕೆ ಕೂಡ, ಈ ಬೇಂದ್ರೆ ಅವರ ಕವಿತೆಗಳನ್ನು ನೀನು ಬೇರೆ ಭಾಷೆಯಲ್ಲಿ ಹೇಳ್ತೀವಿ ಅಂತ ಹೊರಟ್ರೆ ಅದು ಸಾರಾಂಶವಾಗುತ್ತೆ ಹೊರತು ಅದರ ಆಚೆಗೆ ನೀನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಭಾಷೆಯ ಕವಿತೆ ಅನ್ನೋದು, ಒಂದು ಭಾಷೆಯ ಸಾಹಿತ್ಯ ಎನ್ನುವುದು ಒಂದು ಭಾಷೆಯ ಜೊತೆಗೆ ರಕ್ತ ಮಾಂಸ ಚರ್ಮಗಳ ನಂಟನ್ನು ಅಂಟ್ಕೊಂಡಿರ್ತದೆ. ಆ ವಸ್ತು, ಅದು ರಚಿತವಾಗಿರ್ತಕ್ಕಂಥ ರೀತಿ, ಅದು ಹೇಳ್ತಕ್ಕಂಥ ಮೆಸೇಜ್, ಅಲ್ಲಿ ಬಳಸ್ತಕ್ಕಂಥ ಭಾಷಿಕ ವಿವರಗಳು, ಇವೆಲ್ಲವನ್ನೂ ಕೂಡ. ಅದರಿಂದ ನಾವು ಏನು ಮಾಡ್ಬೋದು? ಇದು ಭಾಷೆಯ ಮೇಲು ಕೀಳುಗಳ ಪ್ರಶ್ನೆ ಅಲ್ಲ, ಇದು ಈ ಭಾಷೆಯ ಗುಣ, ಅದು ಆ ಭಾಷೆಯ ಗುಣ. ನಾನು ಈಚೆ ಕೆಲವು ರೆಡ್ ಇಂಡಿಯನ್, ಅಮೆರಿಕನ್ ಇಂಡಿಯನ್ ಟ್ರೈಬಲ್ಸ್ ಬರೆದಿದ್ದನ್ನು ಕನ್ನಡಕ್ಕೆ ತರೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದೇನಾಗಿರುತ್ತಲ್ಲಿ, ಅವ್ರು ಯಾವುದೋ ಒಂದು ಆದಿವಾಸಿ ಭಾಷೆಯಲ್ಲಿ ಬರೆದು ಅದು ಅಲ್ಲಿಂದ ಇಂಗ್ಲೀಷಿಗೆ ಬಂದು, ಆ ಇಂಗ್ಲೀಷ್ನಿಂದ ನನ್ನ ಕನ್ನಡಕ್ಕೆ ಬರೋ ವೇಳೆಗಾಗಲೇ ಅದು ಅನೇಕ ಹೊಸ ಅವತಾರಗಳನ್ನು ಪಡ್ಕೊಂಡು ಬಂದಿರುತ್ತೆ. ಆದರೆ ಪ್ರಶ್ನೆ ಇರೋದು ಕೊನೆಗೆ, ಇದನ್ನು ಓದುವ ಕನ್ನಡಿಗರಿಗೆ ಇದು ಕನ್ನಡದ ರಚನೆ, ಕನ್ನಡದ ಕವಿತೆ ಅಂತ ಅನಿಸೋದು ಕೂಡ ಬಹಳ ಮುಖ್ಯವಾದ ಮಾನದಂಡ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಒಂದು ಮೂಲಕೃತಿಯ ಸಾರಾಂಶವನ್ನು ಕೊಡುವ ದೃಷ್ಟಿಯಿಂದ ಅನುವಾದ ಮಾಡಲ್ಲ, ಮೂಲಕೃತಿಗೆ ಸಮಾನಾಂತರವಾದ ಇನ್ನೊಂದು ಸಾಹಿತ್ಯ ಕೃತಿಯನ್ನು ಕನ್ನಡದಲ್ಲಿ ಕೊಡೋ ಪ್ರಯತ್ನ ನಾವು ಮಾಡಬಹುದು. ಈ ಸಮಾನಾಂತರವಾದ ಕವಿತೆಯ ಅಥವಾ ಕಥೆಯ ಅಥವಾ ನಾಟಕದ ಸೃಷ್ಟಿ ಅಂತಂದರೆ, ಅದಕ್ಕೆ ನನಗೆ ಬೇಕಾಗಿರುವುದು ನನ್ನ ಭಾಷೆಯ ಸಾಹಿತ್ಯಿಕ ಭಾಷೆಯ ಮೇಲಿನ, ಅದರ ಹಲವು ಸಾಧ್ಯತೆಗಳ ಮೇಲಿನ ಒಂದು ಪ್ರಭುತ್ವ, ಒಂದು ಮಾಸ್ಟರಿ. ಅಲ್ಲದೆ ಎಷ್ಟೋ ಸಲ ನಾವು ಏನು ಮಾಡಬೇಕಾಗಿ ಬರಬಹುದು, ಕನ್ನಡದಲ್ಲಿ ಇದುವರೆಗೂ ಇಲ್ಲದಂತಹ ಕನ್ನಡದೇ ಒಂದು ಸಾಧ್ಯತೆಯನ್ನು ನಾವಲ್ಲಿ ತೋರಿಸ್ಬೇಕಾಗಿ ಬರುತ್ತೆ. ನಾನು ಹೇಳ್ತಿರೋದನ್ನ ಗಮನಿಸಿ ಸ್ವಲ್ಪ. ಕನ್ನಡದಲ್ಲಿ ಮೊದಲಿನಿಂದಲೂ ಇರುವಂತಹ, ಆದರೆ ಇದುವರೆಗೂ ಸಾಹಿತ್ಯವಾಗಿ ಮೈದಳೆಯದಂತಹ ಒಂದು ಸಾಧ್ಯತೆಯನ್ನು ಕಂಡುಕೊಂಡು ಅದನ್ನು ಬೇರೆ ಭಾಷೆಯದನ್ನು ಹೇಳೋದಕ್ಕೆ ಬಳಸ್ಬೋದಂಥ ಒಂದು ಪಾಸಿಬಿಲಿಟಿ ಅಂತ ಕಂಡುಕೊಳ್ಳೋದು ಅನುವಾದವನ್ನು ಕೂಡ ಒಂದು ಸೃಜನಶೀಲ ಕ್ರಿಯೆಯಾಗಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಲಂಕೇಶ್ ಅವರು ಬಾದುಲೇರ್ ಕವಿತೆಗಳನ್ನು ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ, ಅಥವಾ ಈವನ್ BMC ಅವರ ಇಂಗ್ಲೀಷ್ ಗೀತೆಗಳನ್ನು ನೋಡಿದಾಗಲೂ ಕೂಡ ಇಲ್ಲಾಗಿರುವುದು ಕನ್ನಡಕ್ಕೆ ಒಂದು ಹೊಸ ಸಾಧ್ಯತೆ. ಅಂದರೆ ಕನ್ನಡದಲ್ಲಿ ಇರಲಿಲ್ವ ಆ ಸಾಧ್ಯತೆ? ಕನ್ನಡಕ್ಕೆ ಶಕ್ತಿ ಇಲ್ದಿದ್ರೆ BMC ಕಟ್ಟೆಯವರು ಮಾಡೋಕ್ಕಾಗ್ತಾ ಇರಲಿಲ್ಲ. ಮೇಘದೂತವನ್ನು ದ.ರಾ ಬೇಂದ್ರೆಯವರು ಕನ್ನಡಕ್ಕೆ ಕನ್ನಡ ಮೇಘದೂತ ಅಂತ ತರ್ತಾರೆ ಅವರು. ಹಾಗೆ ತಂದಾಗ ಕನ್ನಡ ಭಾಷೆಯಲ್ಲಿ
ಆ ಮೇಘದೂತ ಕನ್ನಡ ಭಾಷೆಯಲ್ಲಿ ಇತ್ತೋ? ಇತ್ತು. ಆದರೆ ಕನ್ನಡದಲ್ಲಿ ಯಾರಾದರೂ ಮಾಡಿದ್ರೋ? ಇಲ್ಲ. ಬೇಂದ್ರೆ ಆ ಸಾಧ್ಯತೆಯನ್ನು ಕಂಡುಕೊಂಡು ಅದನ್ನು ಸಂಸ್ಕೃತ ಮೇಘದೂತಕ್ಕೆ ಒಂದು ಸಮಾನಾಂತರವಾಗಿ ಅದನ್ನು ನಿರ್ಮಿಸಿ ನಮಗೆ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಲಂಕೇಶ್ ಎಕ್ಸಾಂಪಲ್ ಇಲ್ಲೊಂದು ಹೇಳ್ಬೋದು ಅಂತ ಕಾಣುತ್ತೆ. ಕವೆಂ ರಾಘವಾಚಾರ್ ಅಂತನ್ನೋರು ಗ್ರೀಕ್ ಭಾಷೆಯನ್ನು ಕಲಿತು ಗ್ರೀಕ್ ನಾಟಕಗಳನ್ನು ಕನ್ನಡಕ್ಕೆ ತಂದರು. ಅವ್ರು ಮೈಸೂರು ಪ್ರೊಫೆಸರ್, ಅವರು ಕೂಡ ಕನ್ನಡ ಭಾಷೆಯ ಪ್ರಾಧ್ಯಾಪಕರು. ಮೈಸೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಯಾರೋ ಪಾದ್ರಿಗಳ ಹತ್ರ ಹೋಗಿಬಿಟ್ಟು 3 ವರ್ಷ 4 ವರ್ಷ ಕೂತ್ಕೊಂಡು ಗ್ರೀಕ್ ಭಾಷೆ ಕಲಿತರು. ಕಲ್ತ ಮೇಲೆ ಗ್ರೀಕ್ ನಾಟಕಗಳನ್ನ ಒರಿಜಿನಲ್ಲೇ ಓದ್ಬಿಟ್ಟು ಕನ್ನಡಕ್ಕೆ ತಂದರು. ಈಗಲೂ ನಮ್ಗೆ ಸಿಕ್ಕುತ್ತದು. ಹಾಗೆ ಲಂಕೇಶ್ ಅವರಿಗೆ ಗ್ರೀಕ್ ಭಾಷೆ ಏನು ಬರಲ್ಲ, ಇಂಗ್ಲೀಷ್ ಅನುವಾದ ತೊಗೊಂಡ್ರು, ಅದನ್ನು ಕನ್ನಡಕ್ಕೆ ತಂದರು. ದೊರೆ ಈಡಿಪಸ್ ಅಂತ ಮಾಡಿದ್ರು. ದೊರೆ ಈಡಿಪಸ್ ನಾಟಕ ಲಂಕೇಶ್ ಅವರು ಮಾಡಿರೋದು ಇವತ್ತಿಗೂ ಕೂಡ ಕನ್ನಡದ ಅತ್ಯುತ್ತಮ ಅನುವಾದಗಳಲ್ಲಿ ಒಂದು. ನಾಟಕ ಆಗಿಲ್ಲ, ಯಾವುದೇ ಸಾಹಿತ್ಯ ಕೃತಿಯಾಗಿ ಅತ್ಯುತ್ತಮ ಅನುವಾದಗಳಲ್ಲಿ ಒಂದು ಅಂತ ಎಲ್ಲರೂ ಕೂಡ ಒಪ್ಕೋತೀವಿ. ಆದರೆ ಗ್ರೀಕ್ ಭಾಷೆಯನ್ನೇ ಕಲಿತು ರಾಘವಾಚಾರ್ ಅವರು ಮಾಡಿದ ಅನುವಾದ ಇದೆಯಲ್ಲ, ಇದಕ್ಕಿಂತ ಗ್ರೀಕ್ ಅರ್ಥ ಮಾಡ್ಕೊಳ್ಳೋದು ಸುಲಭ ಅನ್ನೋ ಒಂದು ನಿಟ್ಟುಸಿರಿಗೆ ಕಾರಣ. ಆದರೆ ಇದು ಅನುವಾದಕನ ಕ್ರಿಯೇಟಿವ್ ಎಬಿಲಿಟಿಗೆ ಕೊಡ್ತಕ್ಕಂಥ ಒಂದು ಸಾಕ್ಷಿ ಕೂಡ ಹೌದು. ನಿಜವಾದ ಅನುವಾದಕ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ತನ್ನ ಭಾಷೆಯ ಸಾಧ್ಯತೆಗಳನ್ನು ಬಲ್ಲವನಾಗಿದ್ದು ಆ ಸಾಧ್ಯತೆಯನ್ನು ಕಟ್ಟಿಕೊಡ್ತಾ ಹೋಗ್ತಾನೆ, ಇರುವ ಸಾಧ್ಯತೆಯನ್ನು ಅನಾವರಣ ಮಾಡ್ತಾ ಹೋಗ್ತಾನೆ. ಆದರೆ ಮೂಲ ಬಿಟ್ಬಿಟ್ಟೆ ಇದನ್ನು ಮಾಡೋಕ್ಕಾಗುತ್ತೋ? ಏನು, ನಿಮಗೆ ಗಾಳಿಪಟಕ್ಕೆ ಆಕಾಶದಲ್ಲಿ ಹಾರುವ ಅವಕಾಶ ಇರುತ್ತೆ, ಎಷ್ಟು ಬೇಕಾದ್ರೂ ಹಾರಾಡ್ತಾ ಇರ್ಬೋದು. ಆದರೆ ಅದು ನೆಲಕ್ಕೆ ದಾರದಿಂದ ಕನೆಕ್ಟ್ ಆಗಿರಬೇಕಾಗುತ್ತೆ. ದಾರ ಕಿತ್ತ ಗಾಳಿಪಟ ಇಷ್ಟ ಬಂದಂಗೆ ಹಾರ್ತಾ ಇರುತ್ತೆ. ನಾನು ಯಾವಾಗಲೂ ಹೇಳೋದು, ಅನುವಾದ ಅನ್ನೋದು ಗಾಳಿಪಟದ ಹಾಗೆ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುತ್ತೆ. ಆದರೆ ದಾರ ಒಂದು ಇದ್ದೇ ಇರಬೇಕಾಗುತ್ತೆ. ಆ ದಾರ ಮೂಲಕ್ಕೆ ಅದನ್ನು ಕನೆಕ್ಟ್ ಮಾಡ್ತಾ ಇರುತ್ತೆ ಅಂತ. ಮೂಲಕ್ಕೆ ಸಂಬಂಧವನ್ನೇ ಕಳಕೊಂಡ ಅನುವಾದಕ್ಕೂ ಸಂಬಂಧವನ್ನು ಇಟ್ಟುಕೊಂಡು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಅನುವಾದಕ್ಕೂ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಈ ವಚನಗಳನ್ನು ಇಷ್ಟೊಂದು ಜನ ಇಂಗ್ಲೀಷಿಗೆ ತೊಗೊಂಡು ಹೋಗಿದ್ದಾರಲ್ಲ, ಆ ಎಲ್ಲ ವಚನಗಳನ್ನ ಅಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ ಎಲ್ಲಿ ಸ್ವಚ್ಛಂದವಾದ ಅನುವಾದ ಇದೆ, ಎಲ್ಲಿ ಸ್ವತಂತ್ರವಾದ ಅನುವಾದ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲದೆ ಹಾಗಾದರೆ ಮೂಲದಿಂದ ತರೋದು ಯಾವುದು? ಮೂಲ ಅನ್ನೋದು ನಾಗಲೇ ಹೇಳಿದಾಗೆ, ಮೂಲ ಇನ್ನೊಂದು ಕಲ್ಚರ್ ಆದ್ದರಿಂದ, ಇನ್ನೊಂದು ಸಂಸ್ಕೃತಿ ಆದ್ದರಿಂದ, ಇನ್ನೊಂದು ಕಾಲಮಾನವಾದಾಗ ಅದು ನಮ್ಮ ಸಂಸ್ಕೃತಿಗೆ ಅಪರಿಚಿತವಾದ ಸಂಗತಿಗಳನ್ನು ಕೂಡ ಕೊಡಬಲ್ಲದು. ಇದು ನಾವು ಬಹಳ ಮುಖ್ಯವಾದ ಹೊಸ ಲೋಕಗಳನ್ನು ಕಾಣಿಸಬಲ್ಲದು. ನೀವು ಸೂಫಿ ಕಾವ್ಯವನ್ನು ಓದುವುದು ಅಂದರೆ ನಮ್ಮ ಜೀವನ ಕ್ರಮಕ್ಕೆ ಅಪರಿಚಿತವಾದ ಒಂದು ಬದುಕನ್ನು ಕಂಡುಕೊಳ್ಳೋದು. ಟಾಲ್ಸ್ಟಾಯ್ ಕಾದಂಬರಿ ಯಾವುದನ್ನು ಓದೋದು ಅಂತಂದರೆ, ಆಫ್ರಿಕಾ ದೇಶದ ಯಾವುದೋ ಒಂದು ಬರವಣಿಗೆಯನ್ನು ಓದೋದು ಅಂತಂದರೆ, ಅದು ಹೊಸ ಸಂಸ್ಕೃತಿಗೆ, ಹೊಸ ಜೀವನ ಕ್ರಮಕ್ಕೆ ನಮಗೆ ಸಿಗ್ತಕ್ಕಂಥ ಎಂಟ್ರಿ ಅದು. ಹಾಗಾದರೆ ಅದಕ್ಕೂ ನಮಗೂ ಏನು ಕಾಮನಾಲಿಟಿ ಏನಿರುತ್ತೆ, ಸಾಮಾನ್ಯವಾದ್ದೇನಿರುತ್ತೆ? ಇದು ಯಾವುದೇ ಅನುವಾದ ಮತ್ತು ಯಾವುದೇ ಗ್ರಹಿಕೆಗೆ ಸಂಬಂಧಪಟ್ಟಂಥ ಸಂಗತಿ. ನಮಗೆ ಅದಕ್ಕೆ ಸಂಬಂಧವೇ ಇಲ್ಲ, ಸಂಘ ಇರಲಿ ಬಿಡಿ, ನಮಗೆ ಆಗಬೇಕು ಅನ್ಕೋಬೋದು. ಆದರೆ ಎಲ್ಲ ಮನುಷ್ಯರಿಗೂ ಸಮಾನವಾದ, ಆದರೆ ಒಂದು ನಿರ್ದಿಷ್ಟ ಕಾಲ ದೇಶ ಸಂದರ್ಭಗಳಿಗೆ ವಿಶಿಷ್ಟವಾದ ಸಂಗತಿ ಯಾವುದು? ಅದನ್ನು ಗ್ರಹಿಸೋದು ಹೇಗೆ? ಒಂದು ಒಳ್ಳೆಯ ಅನುವಾದ ಏನು ಮಾಡುತ್ತೆ, ಆ ಎಲ್ಲ ಅಲ್ಲಿನ ವಿಶಿಷ್ಟತೆಯನ್ನೂ ಕಾಪಾಡಿಕೊಂಡು ಅನುವಾದಕ ಬೆಳೆದು ಯಾವ ಭಾಷೆಗೆ ಅನುವಾದ ಮಾಡ್ತಿದ್ದಾನೋ ಆ ಭಾಷೆಯ ಲೋಕವೂ ಬೆಳೆಯೋ ಹಾಗೆ ಮಾಡ್ತಾ ಇರ್ತಾನೆ. ಆದರೆ ಅಟ್ ದ ಸೇಮ್ ಟೈಮ್ ಅದಕ್ಕೆ ಮತ್ತೆ ನನಗೆ ಇರತಕ್ಕಂತಹ ಜೀವ ಸಂಬಂಧ ಯಾವುದು? ಹೌ ಡಸ್ ಇಟ್ ರಿಲೇಟ್ ಟು ಮೀ ಇನ್ 21st century? ಇದನ್ನು ಕೇಳ್ಕೊಳ್ಳೇಬೇಕಾದ ಪ್ರಶ್ನೆ. ಅನುವಾದ ಮಾಡುವವನು ಏಕಕಾಲದಲ್ಲಿ ತನ್ನ ಕಾಲದಲ್ಲೂ ಇರಬೇಕಾಗತ್ತೆ, ಅನುವಾದ ಮೂಲಕೃತಿ ಬಂದ ಕಾಲದಲ್ಲೂ ಇರಬೇಕಾಗತ್ತೆ. ಆ ಲೇಖಕನನ್ನು ಒಳಗೊಳ್ಬೇಕಾಗತ್ತೆ, ತನ್ನನ್ನು ಒಳಗೊಳ್ಬೇಕಾಗತ್ತೆ, ಜೊತೆಗೆ ತನ್ನ ಲೋಕವನ್ನು ಕೂಡ ಒಳಗೊಳ್ಬೇಕಾಗತ್ತೆ, ತಾನು ಬದುಕಿರೋ ಲೋಕವನ್ನು ಒಳಗೆ. ಈ ಮೂರರ ನಡುವಿನ ಒಟ್ಟು ಸೇರಿಸುವ ಒಂದು ಬಿಂದುವನ್ನು ಕಂಡುಕೊಳ್ಳೋದಿದೆಯಲ್ಲ, ಇದು ಒಂದು ಅನುವಾದವನ್ನು
ಒಂದು ಭಾಷೆಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಒಂದು ಘಟನೆಯಾಗಿ ಮಾಡುತ್ತೆ ಅಂತ ಕಾಣುತ್ತೆ. ಈ ಘಟನೆ ನಮ್ಮ ಭಾಷೆಗೆ ಕೊಡ್ತಕ್ಕಂಥದ್ದು ಸಾಹಿತ್ಯ ಕೃತಿ ಮಾತ್ರವಲ್ಲ, ಒಂದು ಲೋಕದರ್ಶನವನ್ನು ಕೂಡ ಕೊಡಬಲ್ಲದು. ನಾವೊಂದು ನಿದರ್ಶನ ನಮ್ಮ ಕುವೆಂಪುವಿಂದನೇ ಹೇಳೋದಾದರೆ, ಕುವೆಂಪುವಿಗೆ ಕಾದಂಬರಿ ಅನ್ನೋ ಪ್ರಕಾರದಲ್ಲೇ ಇಲ್ಲದೇ ಇದ್ದಂತಹ ನಂಬಿಕೆ ಟಾಲ್ಸ್ಟಾಯ್ ಅವರ ಕಾದಂಬರಿಯನ್ನು ಅಥವಾ ಥಾಮಸ್ ಹಾರ್ಡಿ ಅವರ ಕಾದಂಬರಿಯನ್ನು ಓದ್ಮೇಲೆ ಬಂತು ಅಂತ ಅವ್ರು ಹೇಳ್ತಾರೆ, ಬರ್ಕೊಳ್ತಾರೆ. ಇದು ನನಗೆ ಹೊಸ ಲೋಕವನ್ನು ತೋರಿಸಿತು, ಹೊಸ ಅಭಿವ್ಯಕ್ತಿ ಸಾಧ್ಯತೆಯನ್ನು ನೋಡಿಸಿತು, ಮನುಷ್ಯನನ್ನು ಕಾಣುವ ಹೊಸ ಬಗೆಗಳನ್ನು ಕಲಿಸ್ತು ಅಂತನ್ನೋ ಒಂದು ತಿಳುವಳಿಕೆ. ಇದು ಅಲ್ಲದೆ ಇನ್ನೊಂದೇನಿದೆ ಅಂದರೆ, ನಮ್ಮ ಕಾಲದ ಭಾಷೆ ಬಳಸಿ ಹಳೇದನ್ನು ಕನ್ನಡಕ್ಕೆ ತರೋದು ಎಷ್ಟು ಮಟ್ಟಿಗೆ ಸಾಧ್ಯ? ಪೊಯಿಟ್ರಿ ಇದೆಯಪ್ಪ, ಕಾವ್ಯ ಇದೆಯಪ್ಪ, ಅದನ್ನು ವರ್ಡ್ಸ್ವರ್ತ್ ತನ್ನ ಕಾಲದ ತಿಳುವಳಿಕೆಗೆ ಅನುಗುಣವಾಗಿ ಒಂದು ರೀತಿ ಇಂಗ್ಲೀಷ್ ಬಳಸ್ತಾನೆ, ಎಲಿಯಟ್ ಇನ್ನೊಂದು ಥರ ಬಳಸ್ತಾನೆ, ಇನ್ಯಾವುದೋ ಭಾಷೆ ಕವಿ ಇನ್ನೊಂದು ಥರ ಬಳಸ್ತಾನೆ. ನಾನು ಕನ್ನಡಕ್ಕೆ ತರಬೇಕಾದ್ರೆ ಇದನ್ನು ನನ್ನ ಕನ್ನಡಕ್ಕೆ ತಕ್ಕ ಹಾಗೆ ತಂದುಬಿಟ್ರೆ ಆಗ ಸರಿ ಹೋಗುತ್ತೋ ಅದು? ನಮ್ಮ ಹಿರಿಯರಾದ ರಾಮಚಂದ್ರ ಶರ್ಮ ಅವರು ಒಂದು ಕಡೆ ಹೀಗೆ ಬರೆದರು, ನಾನು ಈ ಶತಮಾನದ 100 ಇಂಗ್ಲೀಷ್ ಕವನಗಳನ್ನು ಕನ್ನಡಕ್ಕೆ ತಂದಿದ್ದೀನಿ, ಆ 100 ಇಂಗ್ಲೀಷ್ ಕವನಗಳು ಕೂಡ ನಾನು ಆ ಕವನಗಳನ್ನು ನಾನೇ ಬರೆದಿದ್ರೆ ಹೇಗಿದೆಯೋ ಹಾಗಿದೆಯೇ ಹೊರತು ಅವನು ಹೇಗೆ ಬರೆದಿದ್ದಾನೋ ಹಾಗಿರಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಈ ಒಂದು ಅನುವಾದದ ತಿಳುವಳಿಕೆಯನ್ನು ಹೇಗೆ ಗ್ರಹಿಸೋದು? ಒಪ್ಕೋಬೇಕಾ ಬೇಡವಾ? ನಾನು ನೆರೂಡ ನನ್ನ ಇನ್ನೊಬ್ಬ ಗುರುಗಳಾದ ಲಕ್ಷ್ಮೀನಾರಾಯಣ್ ಭಟ್ರು ಅವರು ಎಲಿಯಟ್ನ ಅನುವಾದ ಮಾಡಿದ್ರು, ಯೇಟ್ಸ್ ಅನುವಾದ ಮಾಡಿದ್ರು, ಶೇಕ್ಸ್ಪಿಯರ್ ಸಾನೆಟ್ಗಳನ್ನ ಅನುವಾದ ಮಾಡಿದ್ರು. ಎಲಿಯಟ್, ಶೇಕ್ಸ್ಪಿಯರ್ ಮತ್ತು ಯೇಟ್ಸ್ 3 ಜನ 3 ಬೇರೆ ಬೇರೆ ರೀತಿಯ ಕವಿಗಳು, ಬೇರೆ ಬೇರೆ ಪರ್ಸ್ನಾಲಿಟಿಗಳನ್ನು ಹೊಂದಿರತಕ್ಕಂಥ ಕವಿಗಳು. ಇಂಗ್ಲೀಷ್ ಒಂದೇ ಭಾಷೆಯಾದರೂ ಕೂಡ ಇಂಗ್ಲೀಷ್ನ ಬೇರೆ ಬೇರೆ ಬಗೆಗಳಲ್ಲಿ ಬಳಸಿದಂಥ ಕವಿಗಳು. ಅವರೆಲ್ಲರೂ ನನ್ನ ಗುರುಗಳ ಭಾಷೆಯಲ್ಲಿ ಬಂದಿದ್ದಾರೋ ಅಥವಾ ಅವರ ಮೂಲ ಲೇಖಕರ ಗುಣವನ್ನು ಶಕ್ತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೋ? ಒಬ್ಬನೇ ಲೇಖಕ ಅನೇಕ ಅನುವಾದ ಮಾಡಿದಾಗ ಹೆಂಗೆ ವ್ಯತ್ಯಾಸ ಹೇಗೆ ತರಬೇಕಾಗುತ್ತೆ, ತರೋಕ್ಕೆ ಸಾಧ್ಯವಾ, ತರೋಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆಯಲ್ಲ, ಇದು ಕೂಡ ನಮ್ಮನ್ನು ಕಾಣತಕ್ಕಂಥ ಮತ್ತೊಂದು ಪ್ರಶ್ನೆ ಅಂತ ಕಾಣುತ್ತೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ತಮ್ಮ ಬದುಕಿನ ಕೊನೆ ದಿನಗಳಲ್ಲಿ ಇನ್ನೊಬ್ಬ ಹಿರಿಯರ ಅನಂತಮೂರ್ತಿಯವರು ವರ್ಡ್ಸ್ವರ್ತ್ನ, ರೀಲ್ಕ್ನ, ಬ್ರೆಕ್ಟ್ನ ಈ ಥರ ಮುಖ್ಯವಾದ ಕವಿಗಳನ್ನ ಆರಿಸ್ಕೊಂಡು ಅವರು ಮುಖ್ಯವಾದ ಕವಿತೆಗಳನ್ನು ಕನ್ನಡಕ್ಕೆ ತಂದರು. ಅವೆಲ್ಲವನ್ನು ಈಗ ಓದಿದಾಗ ನಮಗೇನು ಅನಿಸುತ್ತೆ ಅಂದರೆ, ಅದು ಮೂಲ ಕವಿಗಳ ಬಗ್ಗೆ ಹೇಳುವಾಗಲೂ, ಮೂಲ ಕವಿಗಳ ಕವಿತೆಗಳನ್ನೇ ಬಳಸ್ಕೊಂಡಾಗಲೂ ಕೂಡ ಇದನ್ನು ಅನಂತಮೂರ್ತಿಯವರ ಬರವಣಿಗೆಯ ಕ್ರಮವೂ ಅಲ್ಲಿ ಒಳಗೊಂಡ್ಬಿಟ್ಟಿದೆಯಾ? ಆ ಬೇರೆ ಬೇರೆ ಅನುವಾದಗಳಿಗೆ ಬೇರೆ ಬೇರೆ ಬರವಣಿಗೆ ಕ್ರಮಗಳನ್ನು ಅವರು ಕಂಡುಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರಾ? ಇಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಹೋಗುತ್ತೆ. ಕೊನೆಯದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ ಇನ್ನೊಂದು ಸಂಗತಿ ಏನು ಅಂತಂದರೆ, ಅನುವಾದ ಅಥವಾ ಭಾಷಾಂತರ ಅನ್ನೋದು ಕತೆ, ಕವಿತೆ, ನಾಟಕ, ಪದ್ಯ ಇಂಥ ಸೃಜನಶೀಲ ಕೃತಿಗಳ ಅನುವಾದ ಮಾತ್ರ ಅಲ್ಲ. ಅದರ ಆಚೆಗೆ ಯಾವುದನ್ನು ನಾವು ಇಂಗ್ಲೀಷ್ನಲ್ಲಿ ಲಿಟ್ರೇಚರ್ ಆಫ್ ನಾಲೆಡ್ಜ್ ಅಂತ ಕರಿತೀವಿ, ವಿಚಾರ ಸಾಹಿತ್ಯ, ಜ್ಞಾನ ಸಾಹಿತ್ಯ ಅಂತ ಕರಿತೀವಿ, ಅಥವಾ ಮೊದಲಿಂದ ಬಂದ ಅನುವಾದಗಳನ್ನು ಗಮನದಲ್ಲಿಟ್ಕೊಂಡ್ರೆ ಧಾರ್ಮಿಕ ಸಾಹಿತ್ಯ ಬೇರೆ ಭಾಷೆಗಳಿಂದ ಬರುತ್ತಲ್ಲ ಕನ್ನಡಕ್ಕೆ, ಅವುಗಳನ್ನು ಒಳಗೊಳ್ಳುವುದಾದರೆ ಈ ರೀತಿಯ ಬರವಣಿಗೆ ಇದೆಯಲ್ಲ, ನಮ್ಮ ಹಿರಿಯರಾದ ಮೂರ್ತಿರಾಯರು ಬಹಳ ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಕತೆ, ಕಾದಂಬರಿ, ನಾಟಕ ಹೊರಗಡೆಯಿಂದ ಬರೋದು ಬಹಳ ಜಾಸ್ತಿ ಆಯಿತು, ನಿಜವಾಗಲೂ ಬರಬೇಕಾದ್ದು ಈ ಜ್ಞಾನ ಸಾಹಿತ್ಯ ಇದೆಯಲ್ಲ, ನಮ್ಮ ಲೋಕದ ತಿಳುವಳಿಕೆಯನ್ನು ಹೆಚ್ಚಿಸ್ತಕ್ಕಂಥ ಸಾಹಿತ್ಯ, ಅದು ಕನ್ನಡಕ್ಕೆ ಜಾಸ್ತಿ ಬರಬೇಕು, ಪರಿಸರವನ್ನು ಕುರಿತು ಬರವಣಿಗೆ ಬರಬೇಕು. ಏಕೆಂದರೆ ಇದು ಕೇವಲ ಸಾಹಿತ್ಯಾಸಕ್ತರನ್ನು ಮಾತ್ರ ಅಲ್ಲ, ಎಲ್ಲರನ್ನೂ ಒಳಗೊಳ್ಳುವ, ಎಲ್ಲರಿಗೂ ಇಷ್ಟವಾಗುವ, ಮುಖ್ಯವಾಗುವ, ಅವರನ್ನು ಬೆಳೆಸ್ತಕ್ಕಂಥ ಬರವಣಿಗೆ ಇದು ಅಂತ ಅನ್ನೋದು. ಇದನ್ನು ಅನುವಾದ ಮಾಡೋ ಸವಾಲು ಯಾವ ಥರದ್ದು? ಇದರಿಂದ, ಇಂಥ ಅನುವಾದಗಳಿಂದ ನಮ್ಮ ಕನ್ನಡದ ಅನುವಾದ ಹೇಗೆ ಕಲಿಯುತ್ತೆ, ಹೇಗೆ ಬೆಳೆಯುತ್ತೆ, ಬೆಳೆಯೋಕ್ಕೆ ಸಾಧ್ಯ ಆಗಿದೆಯಾ ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾದ್ದು. ಇಲ್ಲಿ ಅನುವಾದಕ ಫ್ರೀಡಮ್ ತೊಗೊಳೋಕ್ಕಾಗಲ್ಲ, ಮೂಲದಲ್ಲಿ ಏನಿದೆ ಅದನ್ನು ಹೇಳಬೇಕು ಅನ್ನೋ ಒಂದು ಒತ್ತಾಯ ಅವನ ಮೇಲೆ ಸಹಜವಾಗಿಯೇ ಇರುತ್ತೆ. ಅದರಲ್ಲೂ ಧಾರ್ಮಿಕ ಸಾಹಿತ್ಯದಲ್ಲಂತೂ ಕೂಡ ಅದು ಇನ್ನಷ್ಟು ಒತ್ತಾಯ ಇರುತ್ತೆ, ಇದು ಇದಮಿತ್ತಮ್ ಅನ್ನೋ ಹಾಗಿರಬೇಕು, ತಪ್ಪಾಗಲೇಬಾರದು ಅಂತ. ಅದು ಒಂದು ದಿಕ್ಕಾಯಿತು. ಆದರೆ ಕೆಲವು ಸಲ ಏನಾಗುತ್ತೆ, ಈ ಧಾರ್ಮಿಕ ಸಾಹಿತ್ಯ ಇಂಥವೆಲ್ಲ ಕಾವ್ಯಗುಣವನ್ನು ಒಳಗೊಂಡಾಗ ಅದನ್ನು ಟ್ಯಾಕಲ್ ಮಾಡೋದು ಹೇಗೆ? ಅದನ್ನು ಕೇವಲ ಧಾರ್ಮಿಕ ಸಾಹಿತ್ಯ ಅಂತ ಕರೆಯೋದಕ್ಕಾಗುತ್ತೋ? ನಾವು ಪಂಪನ ಕೃತಿಗಳನ್ನಾಗಲಿ, ವಚನಗಳನ್ನಾಗಲಿ,
ಧಾರ್ಮಿಕ ಸಾಹಿತ್ಯ ಅಂತ ಕರೆಯುವುದಾಗಲಿ, ನೈತಿಕ ಸಾಹಿತ್ಯ ಅಂತ ಕರೆಯುವುದಾಗಲಿ ಸ್ವಲ್ಪ ಬಿಕ್ಕಟ್ಟಿನ ಪ್ರಶ್ನೆ ಇದು. ಅದು ನೀತಿಯನ್ನು ಹೇಳಬಹುದು, ಧಾರ್ಮಿಕ ತಿಳುವಳಿಕೆಯನ್ನು ಕೊಡಬಹುದು, ಆದರೆ ಅದು ಧರ್ಮಶಾಸ್ತ್ರದ ಗ್ರಂಥಕ್ಕಿಂತ ತುಂಬ ಭಿನ್ನವಾಗಿರುತ್ತೆ. ಅಲ್ಲಿನ ಭಾಷೆಗೆ ವಿವಿಧ ಸಾಧ್ಯತೆಗಳಿದೆಯೋ ಅದು ನೀನು ಮಾಡೋ ಭಾಷೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ನೀವು ಭಗವದ್ಗೀತೆಯನ್ನು ಧಾರ್ಮಿಕ ಸಾಹಿತ್ಯ ಅಂತಲೇ ಇಟ್ಕೊಂಡ್ರು, ಉಪನಿಷತ್ತನ್ನು ಧಾರ್ಮಿಕ ಸಾಹಿತ್ಯ ಅಂತ ಇಟ್ಕೊಳ್ಳೋಕೆ ಹೋದರೂ ಕೂಡ ಉಪನಿಷತ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಭಾಷೆ ಬರೆದಿದ್ದಾರೆ. ಒಬ್ಬೊಬ್ಬ ಮತಾಚಾರ್ಯರು ಕೂಡ ಒಂದೊಂದು ಭಾಷೆ ಬರೆದಿದ್ದಾರೆ. ಗೀತಾ ಭಾಷೆ ಅನ್ನೋದ್ರ ಬಗ್ಗೆ ಒಂದು 20 ಗೀತಾ ಭಾಷೆಗಳಿದೆ ಕನ್ನಡದಲ್ಲಿ, ಯಾಕೆ ಬೇರೆ ಬೇರೆ ಭಾಷೆಗಳಲ್ಲಿ. ಇದು ಸಂಸ್ಕೃತ ಭಾಷೆಯ ಲಕ್ಷಣವು ಧಾರ್ಮಿಕ ಸಾಹಿತ್ಯಕ್ಕಿಂತ ಭಿನ್ನವಾದ ಸಾಹಿತ್ಯವನ್ನು ಒಳಗೊಂಡಂತಹ ಧರ್ಮ ಸಂಬಂಧಿಯಾದ ಬರವಣಿಗೆಯ ಲಕ್ಷಣವು. ಇದು ತುಂಬ ಸೂಕ್ಷ್ಮವಾಗಿ ನೋಡಬೇಕಾದಂಥ ಪ್ರಶ್ನೆ ಇದು. ಧಾರ್ಮಿಕ ಕೃತಿಗಳನ್ನು ನೋಡಬೇಕಾದ್ರೂ ಕೂಡ ಇಂಟರ್ಪ್ರಿಟೇಷನ್ ಒಂದಿರುತ್ತೆ. ಆ ಇಂಟರ್ಪ್ರಿಟೇಷನ್ ಮಾಡುವ ಬಗೆ ಹೇಗೆ ಅನ್ನೋ ಪ್ರಶ್ನೆ, ಸಂವಿಧಾನವನ್ನೇ 108 ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡೋದಂದರೆ ನಮ್ಮ ಕೋರ್ಟು ಕಚೇರಿಗಳು ಕೆಲಸ ಮಾಡ್ತಾ ಇರುತ್ತೆ. ಅದೇ ಕೆಲಸ ಮತ್ತೆ ನ್ಯಾಯಾಲಯಗಳಲ್ಲಿ ನಡೀತಾನೆ ಇರುತ್ತೆ. ಅಲ್ಲಿ ನನಗೆ ಹೆಚ್ಚು ಮುಖ್ಯ ಅನಿಸೋದು, ನನ್ನ ಮತ್ತೆ ಕಾಡ್ತಾ ಇರೋದು, ವಿಜ್ಞಾನವನ್ನು ಕುರಿತ ಬರವಣಿಗೆ ಇದೆಯಲ್ಲ, ನಾವು ಇಂಗ್ಲೀಷಲ್ಲಿರೋದನ್ನು ಓದಿದಾಗ ಎಷ್ಟು ಕ್ಲಿಷ್ಟವಾದ ಸಂಕೀರ್ಣವಾದ ವಿಚಾರವನ್ನು ಕೂಡ ಇಂಗ್ಲೀಷ್ನಲ್ಲಿ ನಮಗೆ ಅರ್ಥವಾಗುವ ಹಾಗೆ ತಲುಪುವ ಹಾಗೆ ಬರೆಯೋ ಒಂದು ಸಾಧ್ಯತೆಯನ್ನು ಇಂಗ್ಲೀಷ್ ಪಡ್ಕೊಂಡಿದೆಯಲ್ಲ, ಅದನ್ನು ಕನ್ನಡದಂಥ ಭಾಷೆಗಳು ಯಾಕೆ ಪಡ್ಕೊಂಡಿಲ್ಲ ಅಂತ ಅನ್ನೋದು. ನಾನು ಫೆನ್ಮನ್ನೋ, ಅಸಿಮೋವೋ, ಗಮೋವೋ ಈ ಥರ ಪುಸ್ತಕಗಳನ್ನ ಓದಿದಾಗ, ವಿಜ್ಞಾನ ಸಂಬಂಧಿಯಾದ ಬರವಣಿಗೆಗಳನ್ನ ಓದಿದಾಗ, ಅದು ಜೀವಶಾಸ್ತ್ರವೇ ಇರಲಿ, ರಸಾಯನಶಾಸ್ತ್ರವೇ ಇರಲಿ, ಮತ್ತಾವುದೇ ಇರಲಿ, ಅದ್ರ ಬಗ್ಗೆ ಓದಿದಾಗ ನಾನು ಆ ವಿಷಯಗಳ ತಜ್ಞನಲ್ಲದೇ ಇದ್ದರೂ ಕೂಡ ಅದು ಕಮ್ಯುನಿಕೇಟ್ ಆಗ್ತಾ ಇರುತ್ತೆ, ನಾನು ತಲುಪ್ತಾ ಇರುತ್ತೆ. ಆದರೆ ಕನ್ನಡದಲ್ಲಿ ಬಂದಿರತಕ್ಕಂಥ ಅಂಥದೇ ಪ್ರಯತ್ನಗಳನ್ನು ಓದಿದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಾ ಹೋಗ್ತಲ್ಲ. ಅದನ್ನು ಹೇಳೋದಕ್ಕೆ ತುಂಬ ನೀವು ಹಾಸ್ಯಮಯವಾದ ರಂಜಕವಾದ ಶೈಲಿಯನ್ನು ಬಳಸಿದ್ರೆ ಆ ಪುಸ್ತಕ ಓದಿ ಮುಗಿಸಿದ ಮೇಲೆ ಆ ರಂಜಕವಾದ ವಿವರಗಳು ನೆನಪಿರುತ್ತೆ, ಅವ್ರು ಏನು ಹೇಳ್ಯಾರೆ ಅನ್ನೋದು ಮರ್ತೋಗುತ್ತೆ. ಸೈನ್ಸ್ ಬಗ್ಗೆ ಹೇಳಿರುತ್ತೆ. BGL ಸ್ವಾಮಿಯವರ ಹಸಿರು ಹೊನ್ನು ಓದಿದಾಗ ಹಸಿರು ಹೊನ್ನಿನ ಘಟನೆಗಳು, ಪಾತ್ರಗಳು, ಅವ್ರು ಮಾಡೋ ಜೋಕುಗಳೆಲ್ಲ ನೆನಪಲ್ಲಿ ಉಳಿಯುತ್ತೆ. ಚೆನ್ನಾಗಿದೆ ಪುಸ್ತಕ ಅಂದ್ಕೊಂಡು ಓದ್ತಾ ಹೋಗ್ತಿರ್ತೀವಿ ನಾವು. ಆದರೆ ಅಲ್ಲಿ ಬಾಟ್ನಿನ ಇನ್ನೊಂದು ಜುವಾಲಜಿನ ಅವ್ರು ಹೇಳಿರ್ತಾರಲ್ಲ, ಅದು ನಮ್ಮ ಪ್ರಜ್ಞೆಯ ಭಾಗ ಆಗೋದಿಲ್ವಲ್ಲ. ಯಾಕೆ ಅಂದರೆ ವಿಜ್ಞಾನಕ್ಕೆ, ವಿಚಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಸಂವಹನಕ್ಕೆ ಸರಿಯಾದ ಕನ್ನಡವನ್ನು ಬೆಳೆಸ್ಕೊಳ್ಳೋಕೆ ನಮ್ಗೆ ಯಾಕೆ ಆಗಿಲ್ಲ, ಕನ್ನಡದಲ್ಲೇ ಹೇಳೋಕೆ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ನಾನು ಯೋಚನೆ ಮಾಡಿದ್ರೆ ಇದು ಸ್ವಲ್ಪ ಮಾಧ್ಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅನಿಸುತ್ತೆ. ಅಂದರೆ ನಾವು ಎಲ್ಲಿವರೆಗೆ ಇಂಗ್ಲೀಷ್ ಮೀಡಿಯಮ್ಮಲ್ಲೇ ಕಲಿತಿರ್ತೀವೋ, ಆಮೇಲೆ ಕನ್ನಡ ಮೀಡಿಯಮಲ್ಲಿ ಅದನ್ನು ಹೇಳೋಕೆ ಪ್ರಯತ್ನ ಪಡ್ತಿರ್ತೀವೋ, ಅಲ್ಲಿವರೆಗೆ ಮಾಧ್ಯಮದ ಭಾಷೆಯೂ ನಮ್ಮದಲ್ಲ, ಆ ವಿಷಯವನ್ನು ಕುರಿತು ಜನಪ್ರಿಯವಾಗಿ ಬರಿಬೇಕು ಅನ್ನೋ ಭಾಷೆಯೂ ಕೂಡ ಇಂಗ್ಲೀಷ್ ಮೂಲಕ ಕಡತಂದದ್ದೇ ಆಗಿರುತ್ತೋ. ಮತ್ತು ಇದು ಹೀಗಿರೋದ್ರಿಂದಾನೇ ನಮ್ಮಲ್ಲಿ ನಿಜವಾದ ವೈಚಾರಿಕ ಮನೋಧರ್ಮ, ನಾವು ಕಲಿಯುವ ವಿಜ್ಞಾನ ಮತ್ತು ನಾವು ಬದುಕ್ತಾ ಇರತಕ್ಕಂಥ ಬದುಕು, ನಮ್ಮ ನಂಬಿಕೆಗಳು, ಇವುಗಳ ನಡುವೆ ಒಂದು ಕಂದರ ಏರ್ಪಡ್ತಾ ಹೋಗುತ್ತೋ. ಈ ಕಂದರ ನಮ್ಮ ಸಮುದಾಯಗಳು, ನಾವೆಲ್ಲರೂ ಕೂಡ ನಾವು ಕಲಿತ ವಿಜ್ಞಾನವನ್ನು ಭಾಷಾಂತರ ಮಾಡಿಕೊಳ್ಳೋದ್ರಲ್ಲಿ ಸೋತಿರುವುದು ಕಾರಣನೇ ಇದಕ್ಕೆ. ಭಾಷಾಂತರ ಮಾಡಿಕೊಳ್ಳೋದು ನಮ್ಮ ಭಾಷೆಯ ಲೆವೆಲ್ ಮಾತ್ರ ಅಲ್ಲ, ನಮ್ಮ ಬದುಕಿಗೆ ವಿಜ್ಞಾನವನ್ನು ಭಾಷಾಂತರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಯಾಕೆ ಸೋಲ್ತಾ ಇದ್ದೀವಿ. ಧರ್ಮ ಬಹಳ ಮುಖ್ಯವಾದ್ದು, ನಂಬಿಕೆ ಬಹಳ ಮುಖ್ಯವಾದ್ದು, ಅದು ಹಾಗೇ ಇರುತ್ತೆ. ಧರ್ಮನೇ ಬೇರೆ, ನಂಬಿಕೆನೇ ಬೇರೆ, ವಿಜ್ಞಾನನೇ ಬೇರೆ ಅನ್ನೋ ಒಂದು ವಾದವನ್ನು ನಾನು ಕೇಳಿದ್ದೀನಿ. ಹಾಗಾದ್ರೆ ನಾವು ಧರ್ಮವನ್ನಾದರೂ ಕೂಡ ಭಾಷಾಂತರ ಮಾಡ್ಕೊಂಡಿದ್ದೀವ ಸರಿಯಾಗಿ? ಒಂದು ಜಾತಿಗೆ ಸೇರಿದವರು ಅಂತ ಹೇಳ್ಕೊಳ್ಳೋರು ಯಾರೇ ಆಗಿರಲಿ, ಆ ಜಾತಿಯ ತಾತ್ವಿಕತೆಯನ್ನು, ತತ್ವವನ್ನು ಭಾಷಾಂತರ ಮಾಡ್ಕೊಂಡಿರ್ತಾರ? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಮತ್ತೊಂದು ಮಗದೊಂದು, ಇವೆಲ್ಲವೂ ಕೂಡ ಫಿಲಸಾಫಿಕಲ್ ಸ್ಕೂಲ್ಸ್ ಆಗೋದಾದರೆ, ನಾವು ಆ ಸಂಪ್ರದಾಯಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಾ ಸ್ಕೂಲ್ಸ್ ಬಗ್ಗೆ ಯಾವುದೇ ತಿಳುವಳಿಕೆ ಹೇಳ್ದಿದ್ರೆ ನಾವು ಏನು ಕಲ್ತ್ಕೊಂಡಿರೋದು ಅವಾಗ? ಯಾವುದಕ್ಕೆ ನಮ್ಮ ಲಾಯಲ್ಟಿ ಇರ್ತಕ್ಕಂಥದ್ದು? ಈಸ್ ಅವರ್ ಕಮಿಟ್ಮೆಂಟ್ ಟು ರಿಲಿಜಿಯಸ್ ಪ್ರಾಕ್ಟೀಸಸ್ ಆರ್ ದ ಫಿಲಸಾಫಿಕಲ್ ಕೋರ್ ಅನ್ನೋ ಪ್ರಶ್ನೆ ಕೇಳಿದ್ರೆ ಉತ್ತರ
ಪ್ರಶ್ನಾರ್ಥಕ ಚಿಹ್ನೆ ಆಗಿಬಿಟ್ರೆ ಇದು ಬದುಕಿಗೆ ತಿಳಿವಳಿಕೆಯನ್ನು ಭಾಷಾಂತರ ಮಾಡಿಕೊಂಡು ಅದನ್ನು ನಮ್ಮ ನಡವಳಿಕೆಯ ಭಾಗವಾಗಿ ಮಾಡ್ಕೊಳ್ಳೋಕ್ಕೆ ಆಗತಕ್ಕಂಥ ವಿಫಲತೆಯನ್ನು ಕೂಡ ಹೇಳುತ್ತೆ ಅಲ್ವಾ ಅನ್ನೋ ಒಂದು ಮುಖ್ಯವಾದ ಪ್ರಶ್ನೆ ಜೊತೆಯಲ್ಲಿ ನನ್ನ ಇವತ್ತಿನ ಮಾತುಗಳನ್ನು ಇದು ಕೇವಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕಂಡರೂ ಕೂಡ ಸಾಹಿತ್ಯದಾಚೆಗಿನ ಸತ್ಯವೂ ಹೌದು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.